ಸಿಟಿ ಟಿ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಿ ಡಿ ತಲ್ವಾರ್. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕಪ್ಪತಗಿರಿ ಫೌಂಡೇಶನ್ ಗದಗ ಕಳಸಾಪುರ ಈ ಒಂದು ಫೌಂಡೇಶನ್ ಮೇಲೆ ವಿದೇಶವಾಗಿ ಸಾಹಿತ್ಯ ಶಿಕ್ಷಣ ಮತ್ತು ಸಂಸ್ಕೃತಿ ಕಲಾ ವೇದಿಕೆಯ ಒಂದು ಅಂಗವಾಗಿ ಇವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಮಹಿಳಾ ಸಮ್ಮೇಳನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಹಾಗೂ ಗೌರವ ಸನ್ಮಾನ, ಆಮೇಲೆ ಪುಸ್ತಕ ಬಿಡುಗಡೆ, ದಾವಣಗೆರೆ ಜಿಲ್ಲೆಯ ಶಿರಡಿ ತಾಲೂಕಿನ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇವುಗಳನ್ನು ದಿನಾಂಕ 22/3/2026 ರವಿವಾರ ಮುಂಜಾನೆ 7 ಗಂಟೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವರ ಒಂದು ಫೌಂಡೇಶನ್ನು ಪ್ರಾರಂಭ ಆಗುವುದು JT ಕಾಲೇಜ್ ಸರ್ಕಲ್ನಿಂದ ಕರೆಮನಕಲ್ಲು ಸಭಾಭವನದವರೆಗೆ ಮೆರವಣಿಗೆ ಇರ್ತದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಒಂದು ಬೆಳಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮ ಸ್ಥಳ ಶ್ರೀ ಕರಿಯಮ್ಮ ದೇವಿ ಸಭಾಭವನ, ಕರಿಯಮ್ಮನಕಲ್ಲು ಬಡಾವಣೆ, ಹಾತ್ಲಿಗೇರಿ ರೋಡ್, ಗದಗ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಮಿಸಿದಂಥ ಕಪ್ಪತಗಿರಿಯ ಗೌರವ ಅಧ್ಯಕ್ಷರಾದಂಥ ಶ್ರೀಮತಿ ಸರೋಜಾ ಆನಂದಗೋರಿಗಳವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಅದೇ ರೀತಿಯಾಗಿ ಈ ಒಂದು ಫೌಂಡೇಶನ್ ಅಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಕಲಾ MET ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಇವತ್ತು ಈ ಒಂದು ಫೌಂಡೇಶನ್ ಬಗ್ಗೆ ನೀವು ಮಾತಾಡ್ತಿದ್ರಿ. ಅಂದರೆ ಒಂದು ಫೌಂಡೇಶನ್ ಬಗ್ಗೆ ನಿಮ್ಮ ಈ ಒಂದು ಅಂದರೆ ಒಂದು NGO ಮಾಡಿದ್ರಲ್ಲ, NGO ಮಾಡೋಕೆ ಮೇನ್ ನಿಮ್ಮದು ಗುರಿ ಏನು, ಯಾಕೆ ಮಾಡ್ಬೇಕಂತ ನಿಮ್ಗೆ ಪ್ಲ್ಯಾನ್ ಬಂತು? ಸರ್, ನಾನು ಒಬ್ಬ ಹೆಣ್ಮಗಳಾಗಿ 4 ಗೋಡೆ ಮಧ್ಯೆ ಇದ್ದ ಹೆಣ್ಮಗಳು ಹೆಂಗಿದ್ದೆ, ಆಮೇಲೆ ಹೊರಗೆ ಬಂದ ಮೇಲೆ ಅಬಲೆ ಅಲ್ಲ ಹೆಣ್ಮಗಳು ಸಬಲೆ ಅನ್ನೋ ಒಂದು ತೋರಿಸ್ಕೊಡ್ಬೇಕು. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಯಾವುದಕ್ಕೂ ಅಸಾಧ್ಯ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅನ್ನೋ ಒಂದು ಮೂಲ ಉದ್ದೇಶ ಸರ್ ನಂದು. ಯಾಕಂತಂದ್ರೆ ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾನು ಮನನ ಮಾಡಿಕೊಂಡಾಗ, ನಾನು ಮತ್ತೊಬ್ಬರ ಜೊತೆ ಮಾತಾಡೋಕೆ ಹೆದರುವಂಥವಳು ಇವತ್ತೊಂದು ಸಂಸ್ಥೆ ನಡೆಸ್ತೀನಿ ಅಂತಂದ್ರೆ ಆ ಎಲ್ಲ ಹೆಣ್ಮಕ್ಳ ಶೋಷಿತ ಹೆಣ್ಮಕ್ಳನ್ನ ನೋಡಿ ಆಗಿರ್ಬೋದು, ಅವರಲ್ಲಿ ನಾನು ಹೊರಗೆ ಬಂದ ಮೇಲೆ ನಾವು ಒಂದು ಸ್ಕೂಲ್ ಹೊಂಟ ಮೇಲೆ ಆ ಒಂದು ಹೊರಗಿನ ಪರಿಸ್ಥಿತಿ, ಸಮಾಜದೊಳಗೆ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗೈತಿ ಅನ್ನುವಂಥ ಒಂದು ಎಲ್ಲವನ್ನು ನೋಡಿಕೊಂಡಾಗ ಒಂದು ನಾವು ಫೌಂಡೇಶನ್ ಕಟ್ಕೊಂಡು ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಮಕ್ಕಳಿಗಾಗಿ, ಶೈಕ್ಷಣಿಕವಾಗಿ ನಾವು ಏನೆಲ್ಲ ಮಾಡಬಹುದಲ್ಲ ಅನ್ನೋ ಒಂದು ಉದ್ದೇಶ ನನ್ನ ತಲೆಯಲ್ಲಿ ಬಂದಾಗ ಅದಕ್ಕೆ ನಮ್ಮ ಮನೆಯವರು ಬಹಳಷ್ಟು ಸಪೋರ್ಟಿವ್ ಆಗಿದ್ದರು. ಸಾಹಿತ್ಯಿಕವಾಗಿ ಮೊದಲು ನಾನು ಹೆಜ್ಜೆ ಇಟ್ಟು ಹೊರಗೆ ಬಂದವಳು. ಶಿಕ್ಷಣದಿಂದ ನಾನು ಕೂಡ ವಂಚಿತಳಾದವಳು. ಸಣ್ಣವಳಿದ್ದಾಗ ನನ್ನ ಚೈಲ್ಡ್ ಮ್ಯಾರೇಜ್ ಆಗಿ ಶಿಕ್ಷಣದಿಂದ ವಂಚಿತಳಾಗಿದ್ದೆ. ಆ ಒಂದು ಕೊರಗು, ಆ ನೋವು ನನ್ನಲ್ಲಿ ಕಾಡ್ತಾ ಇತ್ತು ಸರ್. ಬಾಲ್ಯ ವಿವಾಹ ಸರ್. ಆ ಬಾಲ್ಯ ವಿವಾಹ ಆದಾಗಿಂದ ನನಗದು ಕೊರಗೆ ಕಾಡ್ತಾ ಇತ್ತು. ಹಿಂಗೆ ನನ್ನಂಥ ಎಷ್ಟೋ ಹೆಣ್ಮಕ್ಳು ಬಾಲ್ಯ ವಿವಾಹ ಮಾಡ್ಕೊಂಡಾಗಿರ್ಬಹುದು. ಇಂಥ ಒಂದು ಎಷ್ಟು ಜನ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರಲ್ಲ, ಅಂಥವ್ರಿಗೆ ಈಗಾದ್ರೂ ಕಾಲ ಮಿಂಚಿರಂಗಿಲ್ಲ, ಅವರು ತಮ್ಮ ಜೀವನವನ್ನು ಕಟ್ಕೋಬಹುದು ಅಂತ ನಾನು ಈ ಒಂದು ಉದ್ದೇಶದಿಂದ ಒಂದು NGO ಮಾಡಿ ಅದರಿಂದ ನಮಗೆ ಸಾಧ್ಯ ಆದಷ್ಟು ನಾನು ಮಕ್ಕಳಿಗಾಗಿರ್ಬೋದು, ಸಾಹಿತ್ಯಿಕವಾಗಿ ಆಗಿರ್ಬೋದು, ಮತ್ತು ಈ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊತ ಹೋದಂಗೆಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ಹಲವಾರು ಜನ ಎಲೆಮಾರಿ ಕಾಣದ ಕೈಗಳಂತಾರಲ್ಲ, ಅವರೆಲ್ಲರೂ ನನಗೆ ಸಪೋರ್ಟಿವ್ ಆಗಿ ನಿಂತರೆ. ಯಾಕಂತಂದ್ರೆ ಇಂಥ ಒಂದು ಕೆಲಸ ಕಾರ್ಯಗಳನ್ನ ಒಂದು ಕೈಲಿ ಚಪ್ಪಾಳೆ ಅಂತೂ ತಟ್ಟಕ್ಕಾಗೋದಿಲ್ಲ ಸರ್. 2 ಕೈಲಿ ಸೇರಿದಾಗ ಚಪ್ಪಾಳೆ ಆಗುತ್ತೆ. ಎಲ್ಲರೂ ಇಂಥ ಒಂದು ಒಳ್ಳೆ ಸಂಘಟನೆ ಮಾಡಿಕೊಂಡು ಬೇರೆ ಬೇರೆ ಒಳ್ಳೆ ಕೆಲಸ ಮಾಡ್ತಿದ್ದಾರಲ್ಲ ಅಂಥೇಳಿ ನಂಗೆ ಬಹಳಷ್ಟು ಜನ ಸಪೋರ್ಟಿವ್ ಆಗಿ ನಿಂತರು. ಆ ಒಂದು ಸಪೋರ್ಟಿವ್ನ ಇವತ್ತು ಕೆಲಸ ಮಾಡ್ತೀವಿ, ಸಂಘಟನೆ ಮಾಡ್ತೀವಿ, ಜನರನ್ನು ಕೂಡಿಸ್ತೀವಿ. ಆದ್ರೆ ಅದಕ್ಕೆ ಮೇನ್ ಆರ್ಥಿಕ ಪರಿಸ್ಥಿತಿನೂ ಬೇಕಲ್ರಿ. ಹೆಂಗೆ ಮಾಡ್ತೀರಿ ಅಂತ ಬಂದಾಗ ಆ ಆರ್ಥಿಕ ಪರಿಸ್ಥಿತಿಯನ್ನು ನಮ್ಮ ಒಂದಿಷ್ಟು ಹೊಲ ಐತಿ. ನನ್ನ ಒಂದು ದುಡಿಮೆಯಲ್ಲಿ ನಾನು ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೊಳಗೆ ಒಂದು ಸಣ್ಣ ಒಂದು ಹುದ್ದೆಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್. ಶಿಶುಪಾಲನಾ ಕೇಂದ್ರ ಅಂಥೇಳಿ ಅಂಗನವಾಡಿ ಟೈಪ್ ನಮ್ಮದು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದು ಒಂದು ಸಣ್ಣ ಪೇಮೆಂಟಲ್ಲಿ ನಮ್ಮ ಜೀವನ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಮನೆಯವ್ರ ಕರೋನಾದೊಳಗೆ ಎಕ್ಸ್ಪೈರ್ಡ್ ಆದ್ರು. ಅವ್ರಿಗೆ ಬರುವಂಥ ಸರ್ಕಾರದಿಂದ ಬರುವಂಥ ನನಗೇನು ಬರ್ತೈತಲ್ಲ ವಿಧವಾ ವೇತನ ಮತ್ತು ನಮ್ಮ ಹೊಲ ಇದ್ದಿದ್ದು ಅದಕ್ಕೆ ಬರುವಂತಹ ಆ ಒಂದಿಷ್ಟು ದುಡ್ಡನ್ನು ನಾನು ಈ ಒಂದು ಸಾಮಾಜಿಕ ಕೆಲಸ ಮತ್ತು ಮಕ್ಕಳಿಗಾಗಿ ಶೈಕ್ಷಣಿಕವಾಗಿ ಅದನ್ನೆಲ್ಲ ಉಪಯೋಗಿಸ್ಕೊಂತ ಬಂದಿದ್ದೀನಿ ಸರ್. ಯಾಕಂತಂದ್ರೆ ಕ್ರಿಯೇಟ್ ಮಾಡಿದ್ದೀನಿ ಸರ್. ಮೇಡಮ್, ತಾವು ಒಂದು ಗೌರವಾಧ್ಯಕ್ಷರಾಗಿ ಒಂದು ಸಂಸ್ಥೆಯಿಂದ ಕಾರ್ಯಕ್ರಮ ಮಾಡಾಕ್ತೀರಿ. ಯಾವ ರೀತಿಯಾಗಿ ಮಾರ್ಗದರ್ಶನ ಕೊಡ್ತೀರಿ? ಯಾವ ರೀತಿಯಾಗಿ ಈ ಸಂಸ್ಥೆಗೆ ಇಂಪ್ರೂವ್ಮೆಂಟ್ ಮಾಡೋಕೆ ನೀವು ಮಾರ್ಗದರ್ಶನ ಮಾಡ್ತೀರಿ? ಈ ಸಂಸ್ಥೆಗೆ ಇಂಪ್ರೂವ್ಮೆಂಟ್ ಸದ್ಯಕ್ಕೆ ಶುರು ಆಗ್ಯದ ಅಂತಂದ್ರೆ ಅದನ್ನು ಅವ್ರು ಮಾಡಲಿಕ್ಕೆ ಶುರು ಮಾಡೇ ಬಿಟ್ಟಾರೆ. ಅದು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡುವಂಥ ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಅವ್ರು ಇಟ್ಕೊಂಡಾರ. ಅವರು ಯಾವುದೇ ಪ್ಲ್ಯಾನ್ ಮಾಡಲಿ ಅಥವಾ ಅವರು ಏನೇ ಒಂದು
ಇದನ್ನ ಮಾಡಿದ್ರು ಸಹಿತ ನೀವು ಕೂಡ ಚರ್ಚೆ ಅದಕ್ಕೆ ಚರ್ಚೆ ಮಾಡ್ತಾರ. ಆಮೇಲೆ ಅದಕ್ಕೆ ಅವ್ರಿಗೆ ನಾವು ಬೆನ್ನೆಲುಬಾಗಿ ನಾವು ನಿಂತ್ಕೊಳ್ಳಿಕ್ಕೆ ಮಾತ್ರ ನಾವು ಎಲ್ಲರೂ ಸಹಕಾರಯುತವಾಗಿ ಅವ್ರನ್ನ ಮುಂದೆ ತರಬೇಕು ಅನ್ನೋ ಒಂದು ಯಾವ ಉದ್ದೇಶ. ರೀತಿಯಾಗಿ ನೀವು ಮಾರ್ಗದರ್ಶನ ಕೊಡ್ತೀರಿ ಈ ಒಂದು ಅಧ್ಯಕ್ಷರಿಗೆ ನಿಮ್ಮ ಒಂದು ಇದರಿಂದ? ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು ಅಂತ ಅನ್ನೋಕ್ಕಿಂತ ಅವರು ಇದ್ರೊಳಗೆ ಸಾಕಷ್ಟು ಮುನ್ನಡೆದಾರ, ಓಕೆ ಓಕೆ ಸಾಕಷ್ಟು ಮುನ್ನಡೆದಾರ ಅವರು. ಅವರಿಗೆ ಮಾರ್ಗದರ್ಶನ ಕೊಡಬೇಕು ಅನ್ನೋ ಒಂದು ಇದು ಇಲ್ಲ, ಉದ್ದೇಶ ಇಲ್ಲ, ಬಹುತೇಕ ಅದು ಬೇಕಾಗ್ಲಿಕ್ಕಿಲ್ಲ, ಅವ್ರಿಗೆ ಅವಶ್ಯ ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಊರವ್ರಲ್ಲ ಅವರು, ಇವರು ಯಾರು ಅಂದ್ರೆ ನಮ್ಮೂರ್ ಹೆಣ್ಮಗಳವ್ರು. ಓಕೆ ಓಕೆ ಅವ್ರು ನಾವು ನಮ್ಮೂರನ್ನ ಮುಂದೆ ತಗೊಂಡ್ ಬರ್ತೀನಿ ಅಂತ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಹೊಂಟಾರ ಅಂದಾಗ ಮಹಿಳೆಯರನ್ನ ಗುರುತಿಸೋದು ನಿಮ್ದೊಂದು ವಿಶೇಷವಾದ ಕಾರ್ಯಕ್ರಮ. ಹೌದು, ಮಹಿಳೆಯರನ್ನ ಗುರುತಿಸೋದು ವಿಶೇಷವಾದಂತ ಅದು ಹೌದು. ಆದ್ರೆ ಇದು ನಮ್ಮ ಊರು ಕಳಸಾಪುರ ವತಿಯಿಂದ, ಅವರು ಗ್ರಾಮೀಣ ವತಿಯಿಂದ ಅವರು ಇದನ್ನ ಶುರು ಮಾಡ್ಯಾರ ಅಂದಾಗ ಮತ್ತೆ ಅವರಿಗೆ ನಮ್ಮ ಊರಿನಿಂದ ಅವ್ರಿಗೆ ಒಂದ್ ಸ್ವಲ್ಪ ನಾವು ಬೆನ್ನೆಲುಬಾಗಿ ನಿಂದಿರ್ಬೇಕು, ಏನಾರು ಒಂದು ಅವರಿಗೆ ಬೆಂಬಲವನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ನಾನು ಅಂತ ಅವರು ಸಂಸ್ಥೆಗೆ ನಿಮ್ದೊಂದು ಗೋಲ್ ಏನು, ಗುರಿ ಏನು? ಗುರಿ ಏನು ಅಂತಂದ್ರೆ ಇವರು ಎಲ್ಲಾ ಸ್ವಲ್ಪ ಅಬಲೆಯರು ಮಹಿಳೆಯರು ಹಿಂಗಿರ್ತಾರ. ಈ ಕೆಲವರಲ್ಲೇ ಒಂದೊಂದು ವಿದ್ಯಾ ಇರ್ತದ. ಈಗ ಅವ್ರಿಗೆ ಹೆಂಗಾಗ್ತದಂದ್ರೆ ಈ ವಿದ್ಯಾ ಅವ್ರಿಗೆ ತಮ್ಗೆ ಹೊರಗೆ ಕೊಡ್ಲಿಕ್ಕೆ ಆಗ್ತಿರಂಗಿಲ್ಲ. ಬಹುತೇಕ ಬಹಳಷ್ಟು ಮಂದಿ ಈಗ ಎಲ್ಲ ಈಗಿನ ಕಾಲಮಾನ ನೋಡಿದ್ರೆ ಈಗೆಲ್ಲ ಜನ ಹೊರಗೆ ಹೊಂಟಾರ, ಮಹಿಳೆಯರು ಸಾಕಷ್ಟು ಈಗ ಮುಂದುವರೆದಾರ, ಹೊಂಟಾರ. ಈ ಮುಂಚಿನ ಮಂದಿ ಈಗ ಸಾಧಾರಣ ನಮ್ಮ ವಯಸ್ಸಿನವರು ಅಥವಾ ನಮ್ಮ ಸಮಕಾಲೀನರು ಏನಿದ್ದಾರೆ ಇವರೆಲ್ಲ ಅಡಿಗೆ ಮನೆಯೊಳಗನ ಸೀಮಿತರಾಗಿದ್ರು. ಅವರನ್ನ ಒಂದು ಮುಂದೆ ತರಬೇಕು, ಅವರೆಲ್ಲ ಏನದ ಕಲೆ ಅನ್ನೋದನ್ನ ಹೊರಗಡೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರು ಬಂದ್ರು, ನಮ್ಮನಿಗೆ ಬಂದ್ರು. ಇವರು ಬಂದು ನನಗಂದ್ರು, ಆಮೇಲೆ ನಾ ಅದ್ರೊಳಗೆ ಸ್ವಲ್ಪ ಸಾಹಿತ್ಯದೊಳಗಾಗ್ಲಿ ಸಂಗೀತದೊಳಗಾಗ್ಲಿ ಸ್ವಲ್ಪ ನನಗೆ ಆಸ್ತ ಅದ, ಏನಾದ್ರೂ ನಾ ಒಂದ್ ಸ್ವಲ್ಪ ಕವಿತಾ ಬರೆಯೋದು ಹಿಂಗೆ ಈ ಟೈಪ್ ಎಲ್ಲ ಮಾಡ್ತೀನಿ, ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಸಿಕ್ತು. ಅಂದ ಕೂಡಲೇ ಅವ್ರು ನಮ್ಮ ಮನೆಗೆ ಬಂದ್ರು. ಬಂದ ಕೂಡಲೇ ಆಮೇಲೆ ನಾ ಏನಂದೆ, ಸರಿ ಬರೀತೀನಿ ಸಾಹಿತ್ಯ ಬುಕ್ ಬರೋದಿಲ್ಲ, ಬರ್ದೇನಿ ನನ್ನ ಮನಸ್ಸೊಳಗೆ ಏನು ಬರ್ತದೋ ಅದನ್ನ ನಾನು ಬರ್ಕೋತ ಹೋಗಿನಿ. ನನಗೆ ಈ ಬುಕ್ ಬಿಡುಗಡೆ ಆಗ್ಲಿ ಇದು ಆಗ್ಲಿ ಅದೆಲ್ಲ ಏನಿಲ್ಲ. ಆದ್ರ ಹೋದ ವರ್ಷ ಇವರು ಏನು ಮಹಿಳಾ ದಿನಾಚರಣೆ ಮಾಡಿದ್ರು ಅದ್ರ ಒಳಗ್ ನಂದ್ ಒಂದ್ ಇದನ್ನ ತಗೊಂಡಾರ ಅವ್ರು, ನಮ್ ಸಾಹಿತ್ಯವನ್ನ ತಗೊಂಡಾರ. ಭೂಮಿ ತೂಕದಾಕೆ ಅಂತ ಹೇಳಿ ಅವ್ರು ಒಂದ್ ಪುಸ್ತಕ ಬಿಡುಗಡೆ ಮಾಡಿದ್ರು, ಸ್ವತಃ ಅವರೇ ಬಿಡುಗಡೆ ಮಾಡಿದ್ರು ಅದನ್ನ. ಅದ್ರ ಒಳಗ್ ಒಂದು ಸಾಧಾರಣ 42 ಜನಗಳನ್ನ ಅವ್ರು ತಗೊಂಡು ಆಯ್ಕೆ ಮಾಡಿ 142 ಕೃತಿಗಳನ್ನ ಅವ್ರು ಅದ್ರೊಳಗೆ ಹಾಕಿ ಬಿಡುಗಡೆ ಮಾಡ್ಯಾರ. ಅದ್ರೊಳಗೆ ಒಂದು ಕೃತಿ ನಂದು. ಅದು ನನಗ ಹೆಣ್ಣು ಜಗದ ಕಣ್ಣು ಅಲ್ಲ 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 ನನಗದು ಶೀರ್ಷಿಕೆ ಅಷ್ಟು ನೆನಪಿಲ್ಲ. ಆದ್ರೆ ಅದು ಒಂದು ಚಲೋ ಇದನ್ನ ಬುಕ್ ಬಿಡುಗಡೆ ಮಾಡಿದ್ರು ಅವರು. ಮೇಡಮ್, ಅದೇ ತಾವು ಅಧ್ಯಕ್ಷರಾಗಿರಿ ಒಂದು ಕಂಪ್ನಿಗೆ. ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನೀವು ಆರಂಭ ಮಾಡ್ಕೊಂಡ್ರಿ 22ನೇ ತಾರೀಕು ನೀವು ರವಿವಾರ ಇಟ್ಕೊಂಡಿರಿ. ಹೌದು ಸರ್. ಈ ಒಂದು ಮಹಿಳಾ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಾಕ್ತಿರಲ್ಲ, ಯಾವ ರೀತಿಯಾಗಿ ನೀವು ಆಯ್ಕೆ ಮಾಡ್ತೀರಿ, ಯಾವ ರೀತಿಗೆ ಆ ಹೆಣ್ಮಗಳನ್ನ ನೀವು ಗುರುತಿಸ್ತೀರಿ, ಯಾವ ರೀತಿಯಾಗಿ ನೀವು ಅವ್ರು ಗುರುತಿಸಿ ನೀವು ಆಯ್ಕೆ ಮಾಡ್ಕೊಂಡಿರಿ? ಸರ್, ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಹೆಣ್ಮಕ್ಳ ಸಾಧನೆ ಮಾಡಿದ ಗಣನೀಯವಾಗಿ ನಾವು ಪರಿಗಣಿಸ್ಬೇಕಂತಂದ್ರೆ ನಾವು ಅವ್ರ ಬಗ್ಗೆ ಬಹಳಷ್ಟು ನಮ್ಮ ಒಂದು ಕಮಿಟಿನೂ ಹೋಗಿರ್ತೀವಿ ಸರ್. ಇವತ್ತು ನಾವು ಶಿಕ್ಷಕರ ದಿನಾಚರಣೆನೂ ಮಾಡ್ತೀವಿ, ಮಹಿಳಾ ದಿನಾಚರಣೆನೂ ಮಾಡ್ತೀವಿ. ಶಿಕ್ಷಕರ ಸಮ್ಮೇಳನ ಅಂತಂದು ಈ ಹಿಂದೆ ಸೆಪ್ಟೆಂಬರ್ ಒಳಗೆ ಮಾಡಿದ್ವಿ ಸರ್. ಅವಾಗಾದರೂ ಸರ್ ನಾವು ಇಲಾಖೆಗೂ ಹೋಗಿ ನಾವು ಅವರಿಗೆ ಸಾಹೇಬ್ರಿಗೆ ಮಾತಾಡಿರ್ತೀವಿ ಸರ್. ಆಮೇಲೆ ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ಒಂದ್ಸಲ ಒಂದು ಕಡೆ ತಾಲೂಕಿಗೆ ನಾವು ಸಿರಟ್ಟಿ ತಾಲೂಕುಗಳ ಕಡೆ ನಾವು ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ಅವ್ರ ಬಗ್ಗೆ ಭಾಳಷ್ಟು ಅಲ್ಲಿ ಪೇರೆಂಟ್ಸ್ ಬಗ್ಗೆ ಆಗಿರ್ಬೋದು, ಮಕ್ಕಳ ಜೊತೆ ಆಗಿರ್ಬೋದು, ಎಲ್ಲ ಅವ್ರ ಹೆಡ್ ಮಾಸ್ಟರ್ ಕಡೆ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಆ ನಂತರ ನಾವು ಅವ್ರನ್ನ ಆಯ್ಕೆ ಮಾಡ್ಕೊತೀವಿ. ಅದೇ ಥರನಾಗಿ ನಾವು ಈಗ ಏನು ಮಾಡಿದ್ವಿ ಅಂದ್ರೆ ಮಹಿಳೆಯರು ಈಗ ಪುರುಷ ರೈತ ಮಹಿಳೆ ಅಂತಂದು ನಾವು ಪುರುಷ ರೈತರನ್ನ ನಾವು ಮುಖ್ಯವಾಹಿನಿಗೆ ತರ್ತೀವಿ. ಅಂಥದ್ರಲ್ಲಿ ಮಹಿಳೆಯರು ಅವ್ರಿಗೆ ಸಾಥ್ ಕೊಟ್ಟು ಅವರು ಕೂಡ ಬಹಳಷ್ಟು ಶ್ರಮ ವಹಿಸಿದಾಗ ಅವರು ಒಬ್ಬ ಮುಂದೆ ಬರಕ್ಕೆ ಸಾಧ್ಯ ಆಗತ್ತೆ ರೀ. ಅಂಥ ಮಹಿಳೆಯರನ್ನ ನಾವು ರೈತ ಮಹಿಳೆಯರನ್ನ ಗುರುತಿಸ್ಬೇಕಂತಂದ್ರೆ ಸಾಕಷ್ಟು ರೈತ ಮಹಿಳೆಯರನ್ನ ಗುರುತಿಸ್ಬೇಕನ್ನೋದು ನಾವು ಕಣ್ಣಿಲೆ ನೋಡೇ ಬಿಟ್ಟಿರ್ತೀವಿ ಸರ್. ಅವ್ರು ಏನು ಮಾಡ್ತಾ ಇದಾರ ಅನ್ನೋದು ಅಲ್ಲಿ ಕೂಡ ನಮ್ಮ ಕಮಿಟಿ ಹೋಗಿ ಅವ್ರನ್ನ ಆಯ್ಕೆ ಮಾಡ್ತೀವಿ. ಯಾವ ರೀತಿಯಾಗಿ ಪ್ರಕ್ರಿಯೆ ಮಾಡ್ತೀರಿ ನೀವು? ಆಯ್ಕೆ ಮಾಡ್ಬೇಕಾದ್ರೆ ನಿಮ್ದೊಂದು ಆಯ್ಕೆ ಮಾಡುವ ಕಮಿಟಿ ಇರ್ತದೋ ಅಥವಾ ಯಾರೋ ಇನ್ಫ್ಲೂಯೆನ್ಸ್ ಮೇಲೆ ಮಾಡ್ತಿರೋ? ಇಲ್ಲ ಸರ್, ನಿಮ್ಮ ಒಂದು ಫೌಂಡೇಶನ್ ಇಂತ ಆಯ್ಕೆ ಮಾಡ್ಬೇಕಾದ್ರೆ ಯಾವ ರೀತಿಗೆ ಅವ್ರನ್ನ ಗುರುತಿಸಿ ನೀವು ಆಯ್ಕೆ ಮಾಡ್ತೀರಿ?
ಆಯ್ಕೆ ಮಾಡೋ ಕಮಿಟಿ ಅಂತ ಮಾಡಿರ್ತೀವಿ ಸರ್ ನಾವು ಈ ಕಾರ್ಯಕ್ರಮ ಅಂತ ಬಂದಾಗ ಫೌಂಡೇಶನ್ನಿಂದ ಆಯ್ಕೆ ಮಾಡೋ ಕಮಿಟಿ ಅಂತ ಬಂದಿರ್ತೈತಿ. ಅಲ್ಲಿ ಕೆಲವೊಂದಿಷ್ಟು ಅವರಿಗೆ ಇಂಥ ಸೂಚನೆಗಳು ಇರಬೇಕಂತನ ಅವ್ರಿಗೆ ಹೇಳಿರ್ತೀವಿ ಸರ್. ಒಂದು ಶಿಕ್ಷಣ ಕ್ಷೇತ್ರದೊಳಗೆ ಒಂದು ಕನಿಷ್ಠ ಅಂದ್ರೆ ಅವ್ರು 10 ವರ್ಷ ಅವರು ಸರ್ವಿಸ್ ಮಾಡಿರ್ಬೇಕು. ಆಮೇಲೆ ಅವರಿಗೆ ಅರ್ಹತೆ ಏನು ಇರಬೇಕು, ಮಕ್ಕಳ ಜೊತೆ ಅವರು ಹೆಂಗೆ ಕಮ್ಯುನಿಕೇಶನ್ ಅದಾರ, ಆ ಥರ ಶಿಕ್ಷಣ ಕ್ಷೇತ್ರದಲ್ಲಿ ಆ ಥರ ಇದು ಮಾಡ್ತೀವಿ ಸರ್. ಮಕ್ಕಳ ಮಟ್ಟಕ್ಕೆ ಅವ್ರು ಹೋಗಿ ಅಭ್ಯಾಸ ಮಾಡಿಸ್ತಾರ ಅಥವಾ ಅವ್ರ ಮಟ್ಟಕ್ಕೆ ಮಕ್ಕಳನ್ನ ತರ್ತಾರ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಅವ್ರನ್ನ ಗುರುತಿಸ್ತೀವಿ ಸರ್. ಈಗ ಶಿಕ್ಷಕರ ಪ್ರಶಸ್ತಿ ನೀವು ಆಯ್ಕೆ ಮಾಡ್ಕೊಂಡ್ರಂತ ಹೆಣ್ಮಕ್ಳ ಹೆಸರೇನು, ಅವ್ರು ಯಾವ ರೀತಿಯಾಗಿ ಸಾಧನೆ ಮಾಡ್ಯಾರ? ಶಿಕ್ಷಕರ ಹೆಣ್ಮಕ್ಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದಂದ್ರೆ ಸರ್, ಅವರು ವಿಜಯಲಕ್ಷ್ಮಿ ಲಮಾಣಿ ಅಂತ ಹೇಳಿ, ಅವರು ಸತತ 20 ವರ್ಷದಿಂದ ಗದಗಲ್ಲಿ ವರ್ಕ್ ಮಾಡ್ತಾರೆ ಸರ್. ಅವರು ಸತತ 20 ವರ್ಷದಿಂದ ಅವರು ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ಕೊತ ಬಂದಿದ್ದಾರೆ ಸರ್. ಅಷ್ಟು ಮಕ್ಕಳನ್ನ ಆತ್ಮೀಯತೆಯಿಂದ ಅವ್ರು ಕಂಡಾಗ ಅವ್ರ ಮಕ್ಕಳ ಮಟ್ಟಕ್ಕೆ ಹೋಗಿ ಅವರು ಅಭ್ಯಾಸ ಕಲಿಸ್ತಾರ ಅನ್ನುವಂಥದ್ದು ಒಂದು ನಾವು ಗುರುತಿಸಿದ್ದೀವಿ ಸರ್. ಯಾಕಂತಂದ್ರೆ ಹೌದು ಸರ್, ನಮ್ಮ ಸಂಸ್ಥೆಯಿಂದ ಗುರುತಿಸಿದ್ದು. ಈಗ ನಾವು ಶಿಕ್ಷಕರು ಒಬ್ರು ಹೋಗ್ತಾರಂತಂದ್ರೆ ಅಲ್ಲಿ ಮಕ್ಕಳು ಓಡಿ ಬಂದು ನಮ್ಮನ್ನ ಅಪ್ಕೋಬೇಕು ಸರ್. ಅವತ್ತಿನ ಅದ ಪ್ರಶಸ್ತಿ ದೊಡ್ಡ ಸರ್. ಅವ್ರ ಅಂಥವ್ರು ಅದಾರ ಅಂತ ನಮ್ಗೆ ಕಂಡು ಬಂದಾಗ ನಾವು ಅವ್ರನ್ನ ಗುರುತಿಸ್ತೀವಿ ಸರ್. ಆಮೇಲೆ ಎರಡನೇದವ್ರಿಗೆ ಉಪ್ಪಿನ ಅವರು ಕೂಡ ಸಾಹಿತ್ಯದಲ್ಲಿ ಮತ್ತು ಶಿಕ್ಷಕದಲ್ಲಿ ಇವಾಗ ಸಾಹಿತ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಸಾಹಿತ್ಯ ಇದ್ರೆ ಶಿಕ್ಷಣ ಅವಿನಾಭಾವ ಸಂಬಂಧ ಐತಿ. ಅವರು ಕೂಡ ಮಕ್ಕಳ ಒಂದು ಆತ್ಮೀಯತೆಯಲ್ಲಿ ಶಿಕ್ಷಕರು ಎಲ್ಲರೂ ಅವ್ರನ್ನ ಗುರುತಿಸ್ತಾರ ಅನ್ನೋ ಒಂದು ಇದ್ರಲಿಂತ್ರ ಅವ್ರ ಸ್ಕೂಲಿಗೆ ಹೋಗಿ ಅವ್ರ ಆ್ಯಕ್ಟಿವಿಟೀಸ್ ಏನು ಅದಾವಲ್ಲಿ, ಯಾವ ಥರ ಮಕ್ಕಳನ್ನ ಅವ್ರು ಇದು ಮಾಡ್ತಾರೆ ಅನ್ನೋ ಒಂದು ನಮ್ಮ ಕಮಿಟಿಯವ್ರು ಹೋಗಿ ನೋಡಿದಾಗ ಅವ್ರನ್ನ ಸೂಕ್ತ ಆಯ್ಕೆ ಮಾಡ್ಬೇಕಂತ ಅನಿಸ್ತು. ಹಾಗಾಗಿ ಆಯ್ಕೆ ಮಾಡ್ಕೊಂಡು ಡಿಸೈಡ್ ಮಾಡಿದ್ವಿ. ಈಗ ನೀವು ಒಂದು ಆರೋಗ್ಯ ಇಲಾಖೆಗೆ ಅಂತ ಬಂದ್ರಿ. ಆರೋಗ್ಯ ಇಲಾಖೆಗಳೊಳಗೆ ನೀವು ಈ ಪ್ರಮುಖವಾಗಿ ಮಹಿಳೆಯರನ್ನ ನೀವು ಅಚೀವ್ ಮಾಡ್ಬೇಕು ಅಥವಾ ಪ್ರಶಸ್ತಿ ಕೊಡೋಕೆ ಮಾಡ್ತೀವಿ. ಈಗ ವೈದ್ಯರತ್ನ ಅಂತ ನೀವು ಪ್ರಶಸ್ತಿ ಮಾಡ್ತೀರಿ. ಆವಾಗ ನೀವು ನಿಮ್ಮ ಸಂಸ್ಥೆಯಿಂದ ಆಯ್ಕೆ ಆದಂಥವ್ರು ಯಾರು? ನಮ್ಮ ಸಂಸ್ಥೆಯಿಂದ ಆಯ್ಕೆ ಆದಂತಂದ್ರೆ ಡಾಕ್ಟರ್ ಸುಮೈ ಸಾಮುದ್ರಿ ಮೇಡಮ್ ಅಂತ ಹೇಳಿ. ಇವತ್ತು ಅವರು ಸುಮೈ ಸಾಮುದ್ರಿ ಅಂದರೆ ಬರೀ ಇವತ್ತು ಆರೋಗ್ಯ ಇಲಾಖೆಯಿಂದ ಅವರು ಸಾಕಷ್ಟು ಜನರಿಗೆ ನೀವು ಹೇಳ್ತಿರ್ತೀರಿ ಸರ್, ಡಾಕ್ಟರ್ ಅಂದ್ರೆ ಹಂಗೆ ಮುಂದೆ ಬಂದು ನಿಂತು ಅವರಿಗೆ ಟ್ರೀಟ್ ಮಾಡಿ ಅವ್ರನ್ನ ಏನಂತ ಕೇಳಿಸ್ಲಾರ್ದನ ನಾವು ಇದು ಮಾಡ್ಬೇಕಂತಿಲ್ಲ. ಅವ್ರ ಜೊತೆ ಪೇಷಂಟ್ ಜೊತೆ ಯಾವ ರೀತಿ ಅವನಾಭಾವ ಸಂಬಂಧ ಇಟ್ಕೊಂಡಾರ, ಆಮೇಲೆ ಅದು ನಾವು ದೂರ್ಲಿಂದ ಅವ್ರಿಗೆ ಹೆಂಗದೀಪ ಆರಾಮದಿ ಆ ಥರ ಅಲ್ಲ, ಅವ್ರನ್ನ ಮಾತಾಡ್ಸಿದ್ರೆ ಆತ್ಮೀಯತೆಯಿಂದ ಮಾತಾಡ್ಸಿದ್ರೆ ನಿಮ್ಗೆ ಏನಾಗೈತಿ ಅಂತ ಮಾತಾಡ್ಸಿದ್ರೆ ಅವ್ರ ಅರ್ಧ ಆರಾಮಾಗಿರ್ಬೇಕು. ಆ ಥರ ಒಂದು ವ್ಯಕ್ತಿತ್ವ ಅವ್ರದ್ದು ಐತಿ ಅಂತ ಹೇಳಿ ನಾವು ಅವ್ರನ್ನ ಡಿಸೈಡ್ ಮಾಡಿದ್ವಿ. ಮತ್ತೆ ಯಾವ ರೀತಿಯಾಗಿ ನೀವು ಯಾರಿಗೆ ಮತ್ತೆ ಆಯ್ಕೆ ಮಾಡ್ಕೊತೀವಿ? ಮತ್ತೆ ಹೇಳ್ಬೇಕಂದ್ರೆ ಸರ್, ಇದರ ಸಾಹಿತ್ಯಿಕವಾಗಿ ಆಯ್ಕೆ ಮಾಡ್ಕೊಂಡಿದ್ವಿ ಸರ್. ಆಮೇಲೆ ಕಲಾಕ್ಷೇತ್ರದೊಳಗೆ ಆಯ್ಕೆ ಮಾಡ್ಕೊಂತಾರೆ. ಸಾಹಿತ್ಯದೊಳಗೆ ಆಯ್ಕೆ ಮಾಡ್ಕೊಂಡಿದ್ದವ್ರು ಅಂತಂದ್ರೆ ರೇಣುಕಾ ತಾಯಿ ಎಂ ಸಂತಾಪ ಅಂತ ಹೇಳಿ ಸಾಹಿತ್ಯದೊಳಗೆ ಅವರು ಬಹಳಷ್ಟು ಇವರು ಸಾಹಿತ್ಯದೊಳಗೆ ಬಹಳಷ್ಟು ಹೆಸರು ಮಾಡಿದ್ದಾರೆ ಸರ್. ಹಿರಿಯರು ಅದಾರ. ಆಮೇಲೆ ಅವರು ಹುಬ್ಬಳ್ಳಿ ಸರ್, ಹುಬ್ಬಳ್ಳಿ ಬಹಳಷ್ಟು. ಡಾಕ್ಟರ್ ಪುಷ್ಪಾವತಿ ಶಲುಡಿ ಮಠ ಅವರು ಕೂಡ ಒಬ್ಬ ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರಿಗೆ ಕೂಡ ಆಯ್ಕೆ ಮಾಡಿದ್ರು ಸರ್. ಅವರು ಬಹಳಷ್ಟು ಉಪನ್ಯಾಸಕರದಾರ ಸರ್. ಸಾಹಿತ್ಯದೊಳಗೂ ಕೆಲವೊಂದಿಷ್ಟು ಪುಸ್ತಕಗಳನ್ನ ಬರ್ದಾರ. ಆಮೇಲೆ ಸಾಹಿತ್ಯದ ಬಗ್ಗೆ ಅವರಿಗೆ ಬಹಳಷ್ಟು ಒಲವು ಐತ್ರಿ ಸರ್. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇನ್ನೊಬ್ಬರು ಜುಬೇದಾ ನಾಯಕ್ ಅವರು ಕೂಡ ಸಾಮಾಜಿಕವಾಗಿ, ಆಮೇಲೆ ಅವರು ಸಾಹಿತ್ಯದಲ್ಲಿ ಆಸಕ್ತಿಗಿಂತ ಅವರು ಪರಿಸರ ಬಗ್ಗೆ ಬಹಳಷ್ಟು ಕಾಳಜಿ ಐತೆ ಸರ್ ಅವರಿಗೆ. ಪರಿಸರದ ಗಿಡ ಹಚ್ಚೋದು ಆಗಿರ್ಬಹುದು, ಸಾಹಿತ್ಯ ಅಲ್ದ ಮತ್ತು ಅವರಿಗೆಲ್ಲ ಪರಿಸರ ಸಂಬಂಧ ಮುಖ್ಯ ಉದ್ಯೋಗ ಬೇರೆ, ಮತ್ತೆ ಅದ್ರ ಜೊತೆಗೆ ಇದು ಆ ಥರ ಅವ್ರು ಬಹಳಷ್ಟು ಕಲೆಯೊಳಗೆ ಅವರು ಇದ್ದಾಗ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಸರ್. ಈಗ ಕೃಷಿ ರತ್ನ ಪ್ರಶಸ್ತಿ ಅಂತ ಕೊಡ್ತೇವೆ, ಕೃಷಿ ರತ್ನ ರಾಷ್ಟ್ರ ಪ್ರಶಸ್ತಿ ಅಂತ ನೀವು ಒಂದು ಆಯ್ಕೆ ಮಾಡ್ಕೊತೀರಿ. ಕೃಷಿ ರತ್ನ ಪ್ರಶಸ್ತಿ ಅಂತಂದ್ರೆ ಈಗ ಹೆಣ್ಮಕ್ಳಿಗೆ ಈ ಕೃಷಿ ಒಳಗೆ ಇಂಪಾರ್ಟೆಂಟ್ ಕೊಡ್ತಾರೆ. ಅವ್ರಿಗೆ ನಾವು ಸ್ವಲ್ಪ ನಾಲೆಜ್ ಇರ್ತೈತಿ, ಅಥವಾ ಮೇಂಟೆನೆನ್ಸ್ ಮಾಡೋದು ಇರ್ತೈತಿ, ಅಥವಾ ಅವ್ರಿಗೆ ಏನಾರ ಮಾಡಬೇಕು, ಏನೇನು ಹಚ್ಚಿದ್ರೆ ಏನಾಗುತ್ತೆ ಅಂತ ಅವೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಇಂಥದನ್ನ ಯಾವ ರೀತಿಯಾಗಿ ನೀವು ಗುರುತಿಸ್ತೀರಿ? ಎಷ್ಟು ಹಳ್ಳಿಯಿಂದ ನೀವು ಗುರುತಿಸ್ತೀರಿ? ಇದನ್ನ ನಾವು ಆಯ್ಕೆ ಮಾಡ್ಕೊಂಡ್ರೊಳಗೆ ಇದ್ರೊಳಗೆ ಎಷ್ಟು ಮಂದಿರಿ? ಇಬ್ಬರೇ ಇದ್ದಾರೆ, ಶ್ರೀ ಮಂಜುಳಾ ಮತ್ತು ಮುತ್ತಪ್ಪ ಮಲ್ಲಮ್ಮನವರ ಹಾಗೆ ಶ್ರೀಮತಿ ಹನುಮಂತಪ್ಪ ಹುರ್ಕಟ್ಟಿ. ಹೌದು. ಇವ್ರದ್ದು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಂಡ್ರಿ? ಆಮೇಲೆ ಇವರಲ್ಲಿ ಏನು ಕಂಡ್ಕೊಂಡ್ರಿ? ಮಲ್ಲವ್ವ ಮುತ್ತಪ್ಪ ಇವರದಾರ ಸರ್. ಇಲ್ಲಿ ನಮ್ಮ ಪಕ್ಕದ ಹಳ್ಳಿಯವರು ಸರ್. ಅವರು ಒಂದು ನಾಗಾವಿ ಅಂತ ಹೇಳಿ. ಹ್ಞೂ ರೀ, ನಾಗಾವಿ ಅವರು.
ಅವರು ಒಣ ಬೇಸಾಯನ ಮಾಡಿದ್ರು ಕೂಡ ಯಾವ ಸಮಯಕ್ಕೆ ನಾವು ಯಾವ್ದು ಬಿತ್ತಬೇಕು, ಯಾವ್ದು ಬೆಳಿಬೇಕು, ಆಮೇಲೆ ಹೊಲದಾಗ ಹೋಗಿ ನಾವು ಯಾವ ಥರ ಬೆಳೆ ತೆಗೆದಾಗ ಯಾವ ಗೊಬ್ಬರ ಹಾಕಬೇಕು, ಆ ಥರ ಎಲ್ಲ ನಾಲೆಜನ್ನು ಅವರು ಕಂಡುಕೊಂಡಾಗ ಎಂಥ ಮಳೆ ಬೆಳೆ ಸರಿ ಆಗ್ಲಿಕ್ಕೂ ನಾವು ಆದಷ್ಟು ಮಳೆ ಬೆಳೆ ಒಳಗನ ನಾವು ಇವನ್ನೆಲ್ಲ ನಾವು ತೆಗಿಬಹುದಲ್ಲ ಅನ್ನುವಂಥ ಒಂದು ಅವ್ರಿಗೆ ಯಾವಾಗ್ಲೂ ರೈತನ ನಮ್ಮ ದೇಶದ ಬೆನ್ನೆಲುಬು ಬಂದಾಗ ಆ ಒಂದು ಉದ್ಯೋಗದಿಂದನೇ ಅವರು ಮುಂದೆ ಬಂದಾರ ಅಂತಂದು ಕಂಡುಕೊಂಡು ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ಹನುಮಂತಪ್ಪ ಇವರು ಏನು ಹನುಮಂತಪ್ಪ ಅವ್ರದ್ದು ಹೇಳ್ಬೇಕಂದ್ರೆ ಬಹಳಷ್ಟು ವಿಶೇಷತೆ ಏನೈತೆ ಅಂದ್ರೆ ಸರ್, ಅವರು ಮಕ್ಕಳು ಸಣ್ಣವ್ರು ಇದ್ದಾಗಿಂದನೂ ಅವರು ರೈತ ವರ್ಗದಿಂದ ಬಂದವರು, ಮತ್ತೆ ಬೇರೆದವರು ಹೊಲಕ್ಕೆ ಹೋಗಿ ದುಡ್ದವ್ರು ಸರ್. ತಮ್ಮ ಸ್ವಲ್ಪ ಹೊಲದಲ್ಲಿನೂ ಅವ್ರ ಕೃಷಿ ಒಂದು ಕಾಯಕವನ್ನು ಮಾಡಿಕೊಂಡು ಅದರಲ್ಲಿ ಮಕ್ಕಳನ್ನ ಓದಿಸಿ ಮಕ್ಕಳಿಗೆ ಒಳ್ಳೊಳ್ಳೆ ನೌಕರಿ, ಅವ್ರ ಮಗ ಈಗ ಒಬ್ರು ಪೊಲೀಸ್ ಅದಾರಂತ ಸರ್. ಆಮೇಲೆ ಅಷ್ಟೆಲ್ಲ ಮಾಡಿದ್ರು ಕೂಡ ಅವರು ಒಂದು ಮಕ್ಕಳ ಜೊತೆ ತಾವು ಕೂಡ ಹೋಗಿ ಅವ್ರು ನೌಕರಿ ಮಾಡಕತ್ತಾರ, ನಮ್ಮ ಮಕ್ಕಳ ಹತ್ರ ಹೋಗಿ ಕುಂದಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರ ಕಡೆ ಇಲ್ಲ ಸರ್. ಇವಾಗಾದ್ರೂ ಅವ್ರು ಒಂದು ಸಣ್ಣ ಬೇರೆ ಮನೇಲಿ ಇದ್ದು ಇಷ್ಟು ವಯಸ್ಸಾದ್ರೂ ಕೂಡ ಅವರು ಹೊಲಕ್ಕೆ ಹೋಗಿ ಸರ್, ಅವ್ರಿಗೆ ಸಮೀಪ ಅಂದ್ರೆ 60 ವರ್ಷ ಸಮೀಪ 60 ವರ್ಷದ ಮೇಲೆ ಅದಾವ್ರಿ ಸರ್. ಅವ್ರು ಮಾಡ್ತಾರೆ ಸರ್, ಮಾರ್ಗದರ್ಶನ ಮಾಡ್ತಾರೆ ಸರ್. ಈಗ ಮಕ್ಕಳು ನೌಕರಿ ಮಾಡ್ತಾರ, ಅವ್ರ ಹತ್ರ ಹೋಗಿ ಆರಾಮ್ ಇರ್ಬಹುದು, ಅವರೆಲ್ಲ ನೋಡ್ಕೊಂತಾರ ಅನ್ನೋದು ಇಲ್ಲ ಸರ್. ಅವ್ರಿಗೆ ಕಂಪ್ನಿ ಇಲ್ಲ. ಯಾಕಂದ್ರೆ ನಮ್ಮನ್ನ ಬೆಳೆಸಿದ್ದು, ನನ್ನ ಮಕ್ಕಳಿಗೆ ಅನ್ನ ಹಾಕಿದ್ದು ಹೊಲ, ಆ ಹೊಲದಿಂದನೇ ನಾವು ಇಷ್ಟು ಮುಂದೆ ಬಂದೀವಿ ಅಂಥೇಳಿ ಅವರು ಭೂಮಿ ತಾಯಿ. ಹಾಗಾಗಿ ನಾವು ಈ ಕಾರ್ಯಕ್ರಮದೊಳಗೆ ಜನನಿ ಜನ್ಮಭೂಮಿ ಅಂತ ಹೇಳಿ ಒಂದು ಪುಸ್ತಕನ ಲೇಖನಗಳ ಸಂಗ್ರಹ ಮಾಡಿ ಪುಸ್ತಕ ಬಿಡುಗಡೆ ಮಾಡಕತ್ತೀವಿ ಸರ್. ಜನನಿ ಮತ್ತು ಜನ್ಮಭೂಮಿ ಅವ್ರ ಕಡೆಯಿಂದ ಅಲ್ಲ ಸರ್, ಬೇರೆ ಎಲ್ಲ ಲೇಖಕರ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಈ ಕಾರ್ಯಕ್ರಮದೊಳಗೆ ನಾವು ಪುಸ್ತಕ ಬಿಡುಗಡೆ ಮಾಡಕತ್ತೀವಿ. ಕವಿಗೋಷ್ಠಿನೂ ಒಂದು ಅದಲ್ಲ, ಅದ್ರೊಳಗೆ ಇವರೆಲ್ಲರೂ ಏನು ಕವಿಯತ್ರಿಯರು ಅನ್ಬಹುದು ಅಥವಾ ಕವಿಗಳನ್ನು ಅನ್ಬಹುದು, ಅವ್ರು ಏನು ಬಂದಾರಲ್ಲ ಅವ್ರೊಳಗೆಲ್ಲ ಕೆಲವೊಬ್ರು ಸಂಘಟಕರಾಗಿ ಇದು ಒಂದು ಪುಸ್ತಕಕ್ಕೆ ಎಲ್ಲರೂ ಬರೆದು ಬರೆದು ಕೊಟ್ಟಾರ. ಈಗ ಇನ್ನೊಂದು ಸಂಘಟನಾ ರತ್ನ ರಾಷ್ಟ್ರ ಪ್ರಶಸ್ತಿ ಅಂತ ಕೊಡ್ತೀರಿ ನೀವು, ಅದನ್ನು ಯಾವ ರೀತಿಯಾಗಿ ಯಾರಿಗೆ ಕೊಟ್ರಿ, ಯಾವ ಉದ್ದೇಶಕ್ಕೆ ಕೊಡಾಕತ್ತೀರಿ? ಸರ್, ಮಲ್ಲಿಕಾ ಎಂ ಗಂಟಿ ಅಂತ ಹೇಳಿ ಇವರು ಒಂದು ನಮ್ಮ ಹಂಗೆ ಅವರು ಒಂದು ಸಂಸ್ಥೆ ಹುಟ್ಟು ಹಾಕ್ಕೊಂಡು ಸಂಘಟನೆ ಮಾಡಿಕೊಂಡು ಬೆಂಗಳೂರಂಥ ಸಿಟಿನಲ್ಲಿ ಬೇರೆ ಬೇರೆ ಎಷ್ಟೋ ಮಹಿಳೆಯರಿಗೆ ಒಂದಿಷ್ಟು ಸಲಹಾ ಕೇಂದ್ರಗಳನ್ನು ಸ್ಥಾಪಿಸ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಲಹಾ ಕೇಂದ್ರಗಳನ್ನು ಸ್ಥಾಪಿಸ್ಕೊಂಡು ಅವರು ಮಹಿಳೆಯರಿಗೆ ಒಂದು ಮನಮುಟ್ಟುವಂಗೆ ಬೇರೆ ಬೇರೆ ಅವರಿಗೆ ಮಹಿಳೆಯರಿಗೆ ಪರಿವರ್ತನೆ ಮಾಡೋದು ಸರ್. ಆ ಥರ ಅವ್ರನ್ನ ಕಂಡಾಗ ನಾವು ಅವ್ರಿಗೆ ಈ ಪ್ರಶಸ್ತಿ ಚಾತುರ್ಯ ಐತಿ ಅಂತ ಹೇಳಿ ಹೌದು ಸರ್. ಇನ್ನೊಂದು, ನೀವು ಸೇವಾ ರತ್ನ ರಾಷ್ಟ್ರ ಪ್ರಶಸ್ತಿ ಅಂತ ಆಯ್ಕೆ ಮಾಡ್ತೀರಿ. ಯಾವ ರೀತಿಯಾಗಿ ಸೇವಾ ಮಾಡಿರ್ಬೇಕು, ಯಾವ ರೀತಿಯಾಗಿ ಅವ್ರನ್ನ ಹೆಂಗೆ ಗುರುತಿಸಿದ್ರಿ? ಸೇವಾ ರತ್ನ ಪ್ರಶಸ್ತಿ ಅಂತ ನೀವು ರಾಷ್ಟ್ರ ಪ್ರಶಸ್ತಿ ಕೊಡಕತ್ತೀರಿ. ಯಾರಿಗೆ? ಶ್ರೀಮತಿ ನಸೀಮಾ ಯಾವಗಲ್, ಶ್ರೀಮತಿ ಬಸವಣ್ಣವ ಎಚ್ ಓಲೇಕರ್, ಶ್ರೀಮತಿ ಲಲಿತಾ ಯಲ್ಲಪ್ಪ ತಳವಾರ. ಇವರು ಏನಾಯ್ತಂದ್ರೆ ಒಂದೊಂದು ಕ್ಷೇತ್ರದೊಳಗೆ ಇವರು ಒಂದು ಸೇವೆ ಮಾಡಿದ್ದಾರೆ ಸರ್. ಈಗ ತಮ್ಮ ಪ್ರಕಾರ ನಸೀಮಾ ಯಾವಗಲ್ ಸಾಮಾಜಿಕ ಕ್ಷೇತ್ರ ಅಂತ ನೀವು ಆಯ್ಕೆ ಮಾಡ್ಕೊಂಡಿರಿ. ಯಾವ ರೀತಿಯಾಗಿ ಸಮಾಜ ಕ್ಷೇತ್ರ ಇವರು? ನಸೀಮಾ ಯಾವಗಲ್ ಸಾಮಾಜಿಕ ಕ್ಷೇತ್ರ ಅಂದ್ರೆ ಈಗ ಸರ್ ನೋಡ್ರಿ, ಹೆಣ್ಮಕ್ಳು ಇದು ಲೋನ್ ಮಾಡಬೇಕು ಕಟ್ಟಬೇಕು ಅಂತಂದ್ರೆ ಭಯ ಪಡ್ತಿದ್ರು ಸರ್, ಹೊರಗೆ ಬರ್ತಿದ್ದಿಲ್ಲ ಅವಾಗ. ಇವಾಗ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಂತಂದ್ರೆ ಈ ಮಂಜುನಾಥ್ ಸಂಘ ಅಂತ ಹೇಳ್ಕೊಂಡು ನಾವು ಅದರಲ್ಲಿ ಲೋನ್ ತಗೊಂಡು ನಾವು ಕಟ್ಬಹುದು ಅಂತ ಒಂದು ಸಂಘಟನೆ ಕಾರ್ತಿ ಈ ನಸೀಮಾ SF ಅವ್ರಿ ಸರ್. ಬರ್ಡನ್ ಇರ್ತೈತಿ. ಬರ್ರಿ ನೀವು ಇಲ್ಲಿ ನಿಮ್ಗೇನು ತೊಂದರೆ ಆಗೈತಿ, ನೀವು ಮಕ್ಕಳಿಗೆ ಶಾಲೆ ಕಲಿಸ್ಬೇಕಂತಂದ್ರೆ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಸಬಲ್ರಿಲ್ಲ, ಬರ್ರಿ ನಮ್ಮ ಮಂಜುನಾಥ್ ಸಂಘದಾಗ ನಾವು ಸಾಲ ಕೊಡ್ತೀವಿ, ನೀವೊಂದು ದುಡ್ದು ಬರ್ರಿ, ವಾರ ಕಟ್ರಿ, ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ. ಇಂಥ ಒಂದು ನಮ್ಮ ಇಡೀ ಗದಗ ಜಿಲ್ಲೆಯೊಳಗೆ ಇವರು ಎಲ್ಲ ತಾಲೂಕುಗಳಲ್ಲಿ ಬೇರೆ ಇವ್ರ ಕೈ ಕೆಳಗೆ SF ಅದಾರಿ ಸರ್. ಇವ್ರದ್ದು ಬೇರೆ ಜಿಲ್ಲೆ ಸರ್, ಇಲ್ಲೇ ಇವರು ಗದಗಲ್ಲೇ ಇರ್ತಾರೆ ಸರ್. ಗದಗಲ್ಲೇ ಇರ್ತಾರೆ ಸರ್. ಎರಡನೇದು ಶ್ರೀಮತಿ ಬಸವಣ್ಣವ ಎಚ್ ಓಲೇಕರ್ ಆರೋಗ್ಯ ಕ್ಷೇತ್ರ. ಇವತ್ತು ನೋಡ್ರಿ ಸರ್, ಅವಾಗ ಡಿಲಿವರಿ ಒಬ್ಬ ತಾಯಿದು ಡಿಲಿವರಿ ಆಗ್ಬೇಕಂತಂದ್ರ ಸೂಲ್ಗಿತ್ತಿಯರ್ ಇರ್ತಿದ್ರು, ಊರಾಗ ಡಿಲಿವರಿ ಮಾಡಿಸ್ಕೊಂತಿದ್ರು. ಈಗ ಆ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಸರ್ಕಾರ ತೆಗೆದು ಹಾಕ್ಬಿಟ್ಟೈತೆ ಸರ್. ಇದ ಚಲೋ ರೀ ಸರ್. ಯಾಕಂತಂದ್ರ ಅವಾಗಿನ ಸಂದರ್ಭ ಹಂಗಿತ್ತು, ಬೇರೆ ಕಡೆ ಹೋಗೋದು ವ್ಯವಸ್ಥಿತ ಇರ್ಲಿಲ್ಲ, ವೈಕಲ್ಯ ವ್ಯವಸ್ಥಿತ ಇರ್ಲಿಲ್ಲ. ಹಾಗಾಗಿ ಅವರು ಮನೆಗೆ ಬಂದು ಡೆಲಿವರಿ ಮಾಡಿಸ್ಕೊಂತಿದ್ರು. ಆ ಒಂದು ಅವ್ರ ಒಂದು ಇದ್ರೊಳಗ ಇವ್ರು ಬರ್ತಾರಂತ ನಾನು ಅನ್ಕೊಂಡಿದ್ದೀನಿ ಸರ್. ಯಾಕಂತಂದ್ರೆ ನಾವು ಎಷ್ಟು ಗಂಟೆಗೆ ಅವ್ರಿಗೆ ಕಾಲ್ ಮಾಡ್ಲಿ, ಒಬ್ಬ ಯಾರಿಗೆ
ಇವರಿಗೆ ಒಂದು 45-50 ಸೂಲ್ಗಿತ್ತಾರಲ್ರಿ ಸರ್, ಆಶಾ ಅಂದ್ರೆ ಆಶಾ ಕಾರ್ಯಕರ್ತೆಯರ್ ಅಂತ ಹೇಳಿ. ಆಶಾ ಕಾರ್ಯಕರ್ತೆ ಅವಾಗ ಅವ್ರಿದ್ರು ಆ ಒಂದು ಕೆಲಸನ ಇವ್ರು ಈ ತರ ನಿರ್ವಹಿಸ್ತಾರಂತ ನಾನು ಹೇಳಕ್ ಖುಷಿ ಪಡ್ತೀನಿ. ಯಾಕಂತಂದ್ರೆ ಅವರಿಗೆ ನಾವು ಈಗ ಒಬ್ಬ ಹೆಣ್ಮಗಳು ಪ್ರೆಗ್ನೆಂಟ್ ಆದ್ಲಂತಂದ್ರೆ ಅವಾಗಿಂದನೇ ಇವ್ರದ್ದು ಕೆಲಸ ಚಲುವಾಗ್ತೈತೆ ಸರ್. ಅವ್ರ ಬಗ್ಗೆ ಆರೋಗ್ಯ ಅವ್ರನ್ನ ಕರ್ಕೊಂಡು ಹೋಗೋದು, ಅವರಿಗೆ ಸ್ಕ್ಯಾನಿಂಗ್ ಮಾಡಿಸೋದು, ಅವ್ರ ಬಗ್ಗೆ ಅವ್ರಿಗೆ ಏನು ಸಲಹೆ ಕೊಡಬೇಕು, ಏನು ಹೆಂಗಿರ್ಬೇಕು ಅನ್ನೋದನ್ನ ಇವ್ರು ಪ್ರತಿಯೊಂದು ಹಂತವಾಗಿ ಮಾಡ್ತಾರೆ ಸರ್. ಯಾಕಂದ್ರೆ ಕಣ್ಣಿಲಿ ನೋಡಿದ್ದಿಲ್ಲ ಅಲ್ಲೇ ನಮ್ಮ ಕಳಸಾಪುರದವ್ರ ಇವ್ರ ಬಗ್ಗೆ ಹೇಳ್ಬೇಕು ಕಾಲ್ ಮಾಡಿದ್ರು ಕೂಡ ಅಷ್ಟೊತ್ನಾಗನ ಅವ್ರು ವೆಹಿಕಲ್ ತಾವ ಮಾಡ್ಕೊಂಡ್ ಬಂದು ಆ ಪೇಷಂಟ್ ಕರ್ಕೊಂಡು ಹೋಗಿ ಅವ್ರದ್ದು ಡೆಲಿವರಿ ಮಾಡಿಸಿ ಅವ್ರನ್ನ ವಾಪಸ್ ಮನೆಗೆ ತಂದು ಕಳ್ಸು ಒಟ್ಟನು ಅವ್ರ ಸೇವೆ ಒಂದು ಅಮೋಘವಾದದ್ರಿ. ಇವ್ರೇನಿಬ್ರು ಇದ್ದಾರೆ. ಇವರು ಈಕಿ ಬಸವಣ್ಣವ ಅಂತ ಇದು ಮಾಡಿದ್ರಿ, ಅಕ್ಕಿ ಮತ್ತಿಕೆ ಲಲಿತಾ ಅಂತ ಹೇಳಿ ಇಬ್ರು ಇವರು ದಣಿವರಿಯದ ಕಾರ್ಯಕರ್ತೆಯರು. ಇವ್ರಿಗೆ ದಣಿವ ಅನ್ನೋದನ್ನ ಇಲ್ಲ. ನೀವು ಯಾವಾಗೂ ಕರೀರಿ, ಯಾವಾಗ್ಲೂ ಬರ್ತಾರ, ಚಲೋ ಪ್ರಾಪರ್ ಸರ್ವಿಸ್ ಕೊಡ್ತಾರ. ಇವು ಏನು ಅಂದ್ರೆ ಇವು ತಾಯಿ ಕಾರ್ಡ್ ಮಾಡಿಕೊಡ್ಬೇಕು ಅಂತ ಇರ್ತದ. ಅವು ಏನು ಕೆಲವೊಂದೇ ಅವರಿಗೆ ಬಾಣಂತಿಯರಿಗೆ ಮತ್ತೆ ಇವರು ಬಸ್ರ ಹೆಣ್ಮಕ್ಳಿಗೆ ಎಲ್ಲರಿಗೂ ಅವ್ರಿಗೆ ರೇಷನ್ ಕೊಡ್ಬೇಕು ಅನ್ನೋದು ಇರ್ತದ. ಅದನ್ನ ಎಲ್ಲಾ ಬರೋಬ್ಬರಿ ಕರೆಕ್ಟ್ ಆಗಿ ಅವ್ರವ್ರ ಮನೆಗೆ ತಲುಪಿಸ್ತಾರ. ಅಂದ್ರೆ ಇವು ಆಶಾ ಕಾರ್ಯಕರ್ತರು ಏನಾಗುತ್ತೆ ಅಂದ್ರೆ ವಿಶೇಷವಾಗಿ ಅವ್ರಿಗೆ ನಿಮ್ಮ ಊರಾಗಿರ್ತಕ್ಕಂಥವ್ರಿಗೆ ಪ್ರೆಗ್ನೆಂಟ್ ಇರ್ಬೋದು ಅಥವಾ ಇನ್ನಿತರ ಬಗ್ಗೆ ಇವ್ರ ವಿಶೇಷ ಕಾಳಜಿ ಯಾವ್ದಾದ್ರು ಎನಿ ಟೈಮ್ ಕಾಲ್ ಮಾಡಿ ಅದು ಆರೋಗ್ಯ ಬಗ್ಗೆ ಏನಿದ್ರು ಅಗದಿ ಕಾಳಜಿ ಪೂರ್ವಕ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಇಂಥ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ನಿಮ್ಮ ಊರವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರಿ ಅಂತ ಕೇಳ್ಬೋದು ಸರ್ ನೀವು. ಯಾಕಂತಂದ್ರ ನಾನು ಆಯ್ಕೆ ಮೊದ್ಲ ಮನಿಗೆ ಎದ್ದು ಮಾರ್ಗೆಲ್ಲ ಅಂತಾರ ಸರ್. ಪ್ರತಿಯೊಂದು ನಮ್ಮ ಕಾರ್ಯಕ್ರಮದೊಳಗು ನಮ್ಮ ಊರಿಂದ ಒಂದು ಪ್ರತಿಭೆನ ನಾವು ಆರ್ಷೆ ಹಂಗಾಗಿ ನಾನು ಯಾವುದೇ ಕಾರ್ಯಕ್ರಮ ಆದ್ರೆ ಬಹಳ ನನಗೆ ಅಗದಿ ಇದ್ರೊಳಗೆ ಇವ್ರ ಹೆಸರು ನೋಡಿದಾಗ ನನಗೆ ಬಹಳ ಸಂತೋಷ ಅನಿಸ್ಲಿಕ್ಕತ್ತದ. ಯಾಕಂದ್ರೆ ಅವ್ರಿಬ್ರು ಅಗದಿ ಬಹಳ ಇದ್ರದ್ದು. ಈಗ ನಿಮ್ಮ ಕಳಸಾಪುರದ ಟೋಟಲ್ ಪಾಪ್ಯುಲೇಷನ್ ಎಷ್ಟು? ಪಾಪ್ಯುಲೇಷನ್ ಮುಂಚೆ 6,000 ಇತ್ತು, ಈಗ ಎಷ್ಟು ಅಲ್ಲಿ ಬಹಳ ಇದ್ದಾರೆ. ಒಬ್ಬರು ಭಾಷೆ ಅಂತಿರ್ತಾರೆ. ಹೌದು 1,000 ಪಾಪ್ಯುಲೇಷನ್ 6 ಜನ ಅದಾರ. 6 ಜನ 6,000 ಒಳಗ ಈಗ ನೀವು ಇಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರಿ. ಇವ್ರು ಅದಕ್ಕೆ ಪ್ರಚೋದನೆ ಆಗ್ಬೇಕು. ಈಗ ಉಳ್ಕಿದವರಿಗೆಲ್ಲ ಇವ್ರು ಪ್ರಚೋದನೆ ಆಗ್ಬೇಕು. ಇದೇ ರೀತಿಯಾಗಿ ಸಮಾಜ ಸೇವೆ ಮಾಡ್ಬೇಕು. ಫಸ್ಟ್ ನಿಮ್ ಮೂರ್ ಆಯ್ಕೆ ಮಾಡ್ಕೊಂಡ್ರೆ ನಂತರ ನೀವು ಮತ್ತೆ ಇವರು ನೀವು ವಿಶೇಷವಾಗಿ ಲಾಸ್ಟ್ ಟೈಮ್ ಮಹಿಳಾ ದಿನಾಚರಣೆ, ಲಾಸ್ಟ್ ಇಯರ್ ಮಹಿಳಾ ದಿನಾಚರಣೆ ಸರ್, ನಾನು ಅಂಗನವಾಡಿ ಕಲ್ತಿರುವಂತ ಶಿಕ್ಷಕಿಯನ್ನ ಇನ್ನೊಂದು 2-3 ತಿಂಗಳು ಅವ್ರದ್ದು ರಿಟೈರ್ಮೆಂಟ್ ಇತ್ತು ಸರ್. ಶಾಂತ ಟೀಚರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿವಿ ಸರ್ ನಾವು. ಅವ್ರಿಗೆ ಅವ್ರು ಹೆಂಗಂದ್ರೆ ಕಳಸಾಪುರ್ಲಿಂದ ಕಬ್ಲದ ಕಟ್ಟಿಗೆ ನಡ್ಕೊಂತ ಹೋಗಿದ್ರು ಸರ್, ಬಸ್ ಇರ್ಲಿಲ್ಲ. ಅವತ್ತಿನಿಂದ ಇವತ್ತಿವರೆಗೂ ರಿಟೈರ್ಡ್ ಆಗ ಮಟನು ಅವ್ರು ಬೇರೆ ಎಲ್ಲಿನೂ ಅವ್ರು ಇದ್ ಮಾಡ್ಕೊಂಡಿಲ್ಲ, ಟ್ರಾನ್ಸ್ಫರ್ ಆಗಿಲ್ಲ. ಇವತ್ತಿವರೆಗೂ ಮಧ್ಯಾಹ್ನ ಬಸ್ ಇಲ್ಲ ಸರ್. ಅವ್ರದ್ದು ಸೇವಾ ನಿವೃತ್ತಿ ಆಲ್ರೆಡಿ ಬಂತ ಅನ್ಸುತ್ತೆ ಇವಾಗ. ಅಷ್ಟು ಅಂತ ಒಂದು ವರ್ಕ್ ಮಾಡಿದಂತ ಮಹಿಳೆಯನ್ನ ನಾವು ಗುರುತಿಸಿದ್ವಿ ಸರ್. ಅದು ಒಂದು ನಮ್ಗೆ ಲಾಸ್ಟ್ ಇಯರ್ ಆಯ್ಕೆ ಮಾಡಿದ್ವಿ ಸರ್ ಅವ್ರಿಗೆ. ಈಗ ನೀವು ನೆಕ್ಸ್ಟ್ ಕ್ರೀಡಾಕ್ ಅಂತ ಬರ್ತೀರಿ, ಸೇವಾದೊಳಗೆ ಆಯ್ಕೆ ಮಾಡ್ಕೊಂಡ್ರಿ. ನೀವು ಕ್ರೀಡೆ ಪ್ರಶಸ್ತಿಗೆ ಕೊಡ್ತೀರಿ, ಕ್ರೀಡಾ ರತ್ನ ರಾಷ್ಟ್ರ ಪ್ರಶಸ್ತಿ ಅಂತ ಕೊಡ್ತೀರಿ. ಅದ್ರೊಳಗೆ ಸುಮಂಗಲ ಹದ್ಲಿ, ಆಮೇಲೆ ಕುಮಾರಿ ಪ್ರಿಯಾಂಕಾ ನೀಲಪ್ಪ ಲಮಾಣಿ ಅಂತ ಇಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರಿ. ಯಾವ ರೀತಿಯಾಗಿ ಕ್ರೀಡೆಗೆ, ಯಾವ ಕ್ರೀಡೆಗೆ ನೀವು ವಿಶೇಷವಾಗಿ ಆಯ್ಕೆ ಮಾಡಿ? ಈಗ ಸುಮಂಗಲ ಹದ್ಲಿ ಅವ್ರಂದ್ರೆ ಯೋಗ ಕ್ರೀಡೆಯಲ್ಲಿ ಅವ್ರಿಗೆ ಆಯ್ಕೆ ಮಾಡಿದ್ವಿ ಸರ್. ಯೋಗದೊಳಗ ಅವ್ರು ಬಹಳಷ್ಟು ಗದಗದೊಳಗ ಅವ್ರ ಸಾಧನೆ ಇಲ್ಲ ಸರ್. ಗದಗಲ್ಲಿ ಸರ್, ಗದಗದವರು ಅವ್ರು ಒಂದು ಸಂಘಟನೆ ಮಾಡ್ಕೊಂಡು ಬಹಳಷ್ಟು ಹೆಣ್ಮಕ್ಳನ್ನ ಯೋಗದ ಒಂದು ಟ್ರೈನಿಂಗ್ ಕೊಡ್ತಾರೆ ಸರ್. ಕಡಿಮೆ ಫೀಸಲ್ಲಿ ಟ್ರೈನಿಂಗ್ ಕೊಡ್ತಾರೆ ಸರ್. ಯಾಕಂದ್ರೆ ಹಂಗ ನಾವು ಫ್ರೀ ಅನ್ನೋದಿದ್ರೆ ಯಾರು ಬರೋದಿಲ್ಲ ಸರ್, ಅದಕ್ಕೆ ವ್ಯಾಲ್ಯೂನು ಇರೋದಿಲ್ಲ. ಅದನ್ನ ಹೇಳಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ, ಅಲ್ಲಿ ಹೋದಾಗ ಅವ್ರು ನನಗೆ ಮಾತಾಡಿದ್ದೆ, ನೀವು ಇಷ್ಟೆಲ್ಲ ಇದು ಮಾಡಿದ್ರಿ, ಫ್ರೀ ಕೊಡಾಕತ್ತೀರಿ, ಹೆಂಗ ನೀವು ಅವ್ರನ್ನ ಆಯ್ಕೆ ಮಾಡ್ಕೋಬೇಕಂದ್ರೆ ಅವ್ರ ಜೊತೆನೆ ನಾವು ಕಮ್ಯುನಿಕೇಶನ್ ಮಾಡ್ಕೊಂಡಾಗ ಮತ್ತೆ ಅಲ್ಲಿ ಹೋಗಿ ಭೇಟಿ ನೀಡಿದಾಗ ಅವ್ರನ್ನ ನೋಡಿ ಬಹಳಷ್ಟು ಖುಷಿ ಅನಿಸ್ತಾರೆ. 40 ವರ್ಷದಿಂದನೂ ಅವ್ರದ್ದು ಸಾಧನೆ, ಯೋಗದಲ್ಲಿ ಅವ್ರದ್ದು ಸಾಧನೆ. ಆಮೇಲೆ ಬೇರೆ ಬೇರೆ ಮಕ್ಕಳನ್ನ ಬೇರೆ ಬೇರೆ ರಾಜ್ಯಕ್ಕೆ, ಜಿಲ್ಲೆಗೆ ಆಯ್ಕೆ ಮಾಡಿ ಕಳಿಸಿದಾರೆ ಸರ್ ಯೋಗ ಇದ್ರೊಳಗೆ. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿದ್ವಿ ಸರ್. ಇನ್ನೊಂದು ಕುಮಾರಿ ಪ್ರಿಯಾಂಕಾ ಲಮಾಣಿ ಹೇಳ್ಬೇಕಂದ್ರೆ ಆಕೆ ನನ್ನ ಸ್ಟೂಡೆಂಟ್ ಸರ್. ಭಾಳ ಹೆಮ್ಮೆ ಅನಿಸ್ತೈತಿ. ನಾನು ಸರ್ವೋದಯ ಸ್ಕೂಲ್ನಾಗ ವರ್ಕ್ ಮಾಡ್ತಾ ಇರುವಾಗ ನನ್ನ ಕೈಲಿ LKG ಕಲ್ತಿರುವಂಥ ಲೇಡಿ ಹುಡುಗಿ ಇವತ್ತಕ್ಕೆ ಇನ್ನೂ 10th ಇಲ್ಲ ಸರ್, ಈಗ 9th 8th ಇರಬೇಕು.
ಪ್ರಿಯಾಂಕಾ ಲಮಾಣಿ ಅಭ್ಯಾಸದಲ್ಲಿ ಶಾಣೆ ಅದಾಳ, ಆದ್ರೂ ಕೂಡ ಆಕಿ ಈ ಮಟ್ಟಕ್ಕೆ ಹೋಗ್ತಾಳ ಅಂತ ನಮ್ಗೆ ಕ್ರೀಡೆ ಅಂದ್ರೆ ಸೈಕ್ಲಿಂಗ್ ಸರ್. ಸೈಕ್ಲಿಂಗ್ ಅಲ್ಲಿ ಸೈಕ್ಲಿಂಗ್ ಅನ್ನು ಗುರುತಿಸಿ ಕೊಡ. ಇವತ್ತು ಆಕಿ ಇವರು ಕಳಸಾಪುರದವ್ರು ಸರ್. ಹೌದ್ರಿ ಸರ್. ಈಗ ಎರಡದಕ್ಕೆ ನೀವೇನ್ ಮಾಡ್ತೀರಿ, ಸಮಾಜ ರತ್ನ ರಾಷ್ಟ್ರ ಪ್ರಶಸ್ತಿ ಕೊಡಾತ್ತೀರಿ. ಶ್ರೀಮತಿ ರೇಣುಕಾ ಯುವಪೂರ ಏವೂರ್, ಆಮೇಲೆ ಶ್ರೀಮತಿ SV ತಾರಕೇಶ್ವರಿ, ಆಮೇಲೆ ಶ್ರೀಮತಿ ಶಶಿಕಲಾ ಸಂಗನಗೌಡ ಪಾಟೀಲ್, ಇವರು ಸಮಾಜ ರತ್ನ ರಾಷ್ಟ್ರ ಪ್ರಶಸ್ತಿ ನೀವು ಕೊಡಾಕತ್ತೀರಿ. ಇವರು ಯಾವ ರೀತಿಯಾಗಿ ಸಮಾಜ ಸೇವೆ ಮಾಡ್ತಿದ್ರು, ಹೆಂಗೆ ಗುರುತಿಸಿದ್ರಿ? ಇವ್ರು ಏವೂರ್ ಅನ್ನಾರದಾರ ಸರ್, ರೇಣುಕಾ ಏವೂರ್ ಅಂತ ಹೇಳಿ ಅವ್ರು ರೋಣದವ್ರು ಸರ್. ಅಲ್ಲಿ ಅವರು ಒಂದು ಸಂಘಟನೆ ಮಾಡಿಕೊಂಡು ಮಹಿಳೆಯರಿಗೆ ಟೈಲರಿಂಗ್ ಹೇಳೋದು, ಆಮೇಲೆ ಹಪ್ಪಳ ಸಂಡಿಗೆ ಅವನ್ನೆಲ್ಲ ಅವರಿಗೆ ಟ್ರೈನ್ ಅಪ್ ಮಾಡಿ ಈ ತರ ಮಾಡ್ಬೇಕಂತಂದು ಹೇಳೋದು, ಆಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಕಲಿಸೋದು. ಹೊಸಿತಿದ್ರಿ ಸರ್, ಹೊಸಿ ಹೋದ್ರಿ ಸರ್, ಮಾಡಿಸ್ಬೇಕು ಸರ್ ನಮ್ಮ ಇದ್ರಲಿಂತ್ರ ಒಂದಿಷ್ಟು. ಅಲ್ಲ ನನಗೇನಂದ್ರೆ ನಿಮ್ಮ ಫೌಂಡೇಶನ್ ಇಂದ ಈ ಬಿಸು ಕಲ್ಲನ್ನು ತೊಂಬರಿ. ಹಾ ಸರ್, ಬಿಸು ಕಲ್ಲು ತೊಂಬರೋದ್ರಿಂದ ಎಕ್ಸರ್ಸೈಸ್ ಆಗುತ್ತೆ. ಎರಡನೇದು ಮಜ್ಜಿಗೆನ ಮೊಸರು ಹಾಕಿ ನೀರ್ ಹಾಕಿ ಅದನ್ನ ಒಂದ್ 2 ನಿಮಿಷ ಕಟ್ಟದ ಕೈ ಬಿಟ್ಬಿಡ್ತಾರ, ಡೈಲ್ಯೂಟೆಡ್ ಮೊಸರು ಅಂತಾರ. ಡೈಲ್ಯೂಟೆಡ್ ಮೊಸರು ಅಂತೀರಿ ನೀವು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರ್ತದೆ ಆಲ್ಮೋಸ್ಟ್ ಏನಾಗುತ್ತೆ ಅಂದ್ರೆ ನೀವು ಊಟದ ಸಿಸ್ಟಮ್ ಒಳಗೆ ನಿಮ್ಗೆ ಲಾಸ್ಟಿಗೆ ಮಜ್ಜಿಗೆ ಬೇಕೇ ಬೇಕು. ಹಾ, ಮಜ್ಜಿಗೆ ಅಂದ್ರೆ ಯಾವ ರೀತಿ ಕಟ್ಟಿಬೇಕು, ಹೆಂಗಿರ್ಬೇಕು ಅಂತ ನೀವು ನಿಮ್ಮ ಫೌಂಡೇಶನ್ ಹೆಣ್ಮಕ್ಳಿಗೆ ಕಲಿಸಿದ್ರೆ ಒಂದು ಆರೋಗ್ಯಕ್ಕೆ ಒಳ್ಳೇದಾಗತ್ತೆ. ಹೌದಲ್ರಿ? ಮಾಡೋಣ ಸರ್. ಓಕೆ. ಮತ್ತೆ ಮುಂದೆ ಏನೇನು ಮಾಡ್ತಾರೆ ಈಗ ಸಮಾಜ ಸೇವಕ? ಎರಡನೇದವರು ತಾರಕೇಶ್ವರಿ ಅವರು ಕೂಡ ಸಮಾಜ ಸೇವೆಯಲ್ಲಿ ಒಂದು ಅಧಿಕಾರಿಗಳಾಗಿ ವರ್ಕ್ ಮಾಡ್ತಾರೆ ಸರ್. PDO ಅಂತ ವರ್ಕ್ ಮಾಡ್ತಾರೆ ಸರ್. ಅದರಲ್ಲಿ ಬಹಳಷ್ಟು ಹೆಣ್ಮಕ್ಳಿಗೆ ಅವರು ಸಪೋರ್ಟಿವ್ ಆಗಿ ತಮ್ಮ ಕೆಲಸ PDO ಅಂದ್ರೆ ಅವರು ಸರ್ಕಾರಿ ವರ್ಕ್ ಅಂದ್ರೆ ಅವ್ರು ವಿಶೇಷವಾಗಿ ಅವ್ರ ಕಾಳಜಿ ಬೇರೆ ಇತ್ತು ಸರ್. ಇವತ್ತು ನಾವು ಒಬ್ಬರು PDO ಭೇಟಿ ಆಗಕ್ ಹೋದಾಗ ಅವ್ರ ಆಫೀಸಿಯಲ್ ಆಗಿ ಏನ್ ಮಾಡ್ಬೇಕು ಅಷ್ಟ ಒಂದು ಲೆಟರ್ ತಗೊಂಡು ಕಳಿಸ್ರಿ ಅಂತ ಹೇಳ್ತಿರ್ತಾರೆ. ಸಮಾಜ ಸೇವಾ ಕ್ಷೇತ್ರ ಅಂತ ನೀವು ಅವರಿಗೆ ಪ್ರಶಸ್ತಿ ಕೊಡತ್ತೀರಿ. ಗೌರ್ಮೆಂಟ್ ಅವ್ರಿಗೆ ಪಗಾರ ಕೊಡ್ತೈತೆ, ಅವ್ರು ಮಾಡೋದು ಅದನ್ನ ಹೊರತುಪಡಿಸಿನೇ ಅವರು ಮಹಿಳೆಯರಿಗಾಗಿ ತಮ್ಮ ಸಮಯವನ್ನು ಮೀಸಲಿಟ್ಟು ಇಂಥವ ಸರ್ಕಾರದಿಂದ ಇಂಥವೇನು ಸೌಲಭ್ಯಗಳನ್ನ ಪಡ್ಕೋಬೇಕಂತಂದ್ರ ಅವ್ರು ಬೇರೆ ಬೇರೆ ಗುಂಪುಗಳನ್ನ ಮಾಡಿ ಅವರಿಗೆಲ್ಲ ಮಾಹಿತಿ ತಿಳಿಸೋದು, ಆ ಥರ ಎಲ್ಲ ಮಾಹಿತಿ ಸರಿಯಾದ ಮಾಹಿತಿಯನ್ನು ತಮ್ಮ ವೃತ್ತಿಯನ್ನು ಹೊರತುಪಡಿಸಿ ಅವರ ಮಾಹಿತಿಯನ್ನು ಸರ್ಕಾರ ಸೇವೆ ಇದ್ರು ಸದ್ಯಕ ಸೌಮ್ಯವಾಗಿ ಒಂದು ಫೆಸಿಲಿಟೀಸ್ ಅದನ್ನ ಹೊರತುಪಡಿಸಿ ತಮ್ಮ ಬಿಡುವಿನ ಸಮಯದೊಳಗ ಅವರು ಸಮಾಜ ಸೇವೆ. ಆಮೇಲೆ ಇನ್ನೊಬ್ಬರು ಇವಾಗ ನೋಡ್ರಿ ಹೆಣ್ಮಕ್ಳು ಇವತ್ತು ಒಂದು ಗೌರ್ಮೆಂಟ್ ನೌಕರಿ ಐತಿಪ್ಪ, ನಾವು ನೌಕರಿ ಮಾಡಿ ಬಂದ್ಬಿಟ್ರೆ ಸಾಕು ನನ್ಗೆ ಪೇಮೆಂಟ್ ಕೊಡ್ತಾರ ಅಂತಂದು ಮನ್ಯಾಗ ಕುಂತಿಲ್ಲ ಸರ್. ಆ ಒಂದು ಇದನ್ನ ಇಟ್ಕೊಂಡು ಅವರಿಗೆ ಆಯ್ಕೆ ಮಾಡ್ಕೊಂಡೆ. ಆಮೇಲೆ ಇನ್ನೊಬ್ರು ಶಶಿಕಲಾ ಸಂಗನಗೌಡ ಪಾಟೀಲ್ ಸರ್. ಇವರು ಒಬ್ಬ ಮಹಿಳೆ, ರೋಣ ತಾಲೂಕಿನ ಮಹಿಳೆಯಾಗಿ ಅವರು ನಮ್ಮ ಕನ್ನಡದವರಲ್ಲ ಸರ್. ಅವ್ರು ಬೇರೆ ದೇಶದಿಂದ ಇಲ್ಲಿ ಮದುವೆಯಾಗಿ ಬಂದರೆ ಅವ್ರು ಕನ್ನಡನೂ ಸ್ಪಷ್ಟವಾಗಿ ನನಗೆ ಲಕ್ಷ್ಯ ಇಲ್ಲ ಸರ್. ಅವ್ರಿಗೆ ಕನ್ನಡ ಸ್ಪಷ್ಟ ಮಾತಾಡೋಕೆ ಬರೋದಿಲ್ಲ ಸರ್. ಆದರೂ ಕೂಡ ಅವರು ಒಂದು ಮನೆತನ ಒಂದು ಸಮಾಜ ಸೇವೆಗಾಗೇ ಇದ್ದಂಥದ್ದು. ಅಂಥ ಒಂದು ಮನೆತನದಲ್ಲಿ ಅವರು ಸೊಸೆಯಾಗಿ ಬಂದು ಅವರು ಕೂಡ ನಂಗೆ ಕನ್ನಡ ಬರೋದಿಲ್ಲ ಅಂತಂದು ಇಷ್ಟು ದಿವಸ ಬೇರೆ ಕಡೆ ವಾಸ್ತವ್ಯವಾಗಿ ಇದ್ರು. ಆಮೇಲೆ ಇವಾಗ ಅವರು ಇಲ್ಲಿ ಬಂದಾಗ ಅವ್ರು ಹಿಂದ್ಲಿಂತ್ರ ಬಂದ್ರೆ ಸಂಪ್ರದಾಯ, ನಾನು ಮಹಿಳೆಯರಿಗೆ ಆಗಿರ್ಬೋದು, ಈ ಬಿಸಿಕಲ್ಲು ಅವೆಲ್ಲ ಹೇಳಿದ್ರಲ್ಲ ಸರ್, ಆ ಥರ ಒಂದು ಅವರು ಒಂದು ಸಂಘಟನೆ ಮಾಡಿಕೊಂಡು ಈ ಬಿಸಿಕಲ್ ಆಗಿರ್ಬೋದು, ಜನಪದ ನಶಿಸಿ ಹೋಗುತ್ತಿರುವಂಥ ಜನಪದ ಸಾಹಿತ್ಯ ಆಗಿರ್ಬೋದು, ಇವೆಲ್ಲ ಈಗ ಮಹಿಳಾ ಇವ್ರು ಬೇರೆ ಸ್ಟೇಟ್ನವ್ರು ಸರ್. ಬೇರೆ ಸ್ಟೇಟ್ ಇಲ್ಲ ಅರೇಂಜ್ ಮ್ಯಾರೇಜ್ ಸರ್. ಆದ್ರೆ ಅವರು ಇಲ್ಲಿ ಇರಲಿಲ್ಲ ಸರ್. ಮಕ್ಕಳದ ವಿದ್ಯಾಭ್ಯಾಸ ಅದು ಇದು ಅಂತ ಹೇಳಿ ಧಾರವಾಡನ ಹುಬ್ಬಳ್ಳಿ ಇದ್ರು. ಇವಾಗ ಒಂದು ಗೌರವಾನ್ವಿತ ಮನೆತನದವರು. ಆಮೇಲೆ ಅವರನ್ನ ಇವತ್ತಾಗ ನಾವು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ವಿ ಅಂದ್ರೆ ಬಹಳ ಹೆಮ್ಮೆ ಅನಿಸ್ತೈತೆ ಸರ್. ಯಾಕಂತಂದ್ರ ಇವತ್ತು ಒಂದು ದೊಡ್ಡ ಮನೆತನ ಅಂತಂದ್ರೆ ಬಿಸಿಕಲನ್ನ ತಗೊಂಬಂದ್ರ ಸರ್. ಜನಪದ ಸಾಹಿತ್ಯಗಳನ್ನ, ಜನಪದ ಒಂದು ಕಲೆಯನ್ನ ಅವ್ರು ಗುರುತಿಸ್ಯಾರ. ಆಮೇಲೆ ಅವ್ರಿಗಷ್ಟ್ರಿಗಿನ ಒಂದು ಬೇರೆ ಬೇರೆ ತಾಲೂಕುಗಳಲ್ಲಿ ಸ್ಪರ್ಧೆ ನಡೆಸಿ, ಕದಳಿ ವೇದಿಕೆಯಿಂದ ಸ್ಪರ್ಧೆ ನಡೆಸಿ
ಅವ್ರನ್ನ ಅಲ್ಲೇ ಸಂಘಟನೆ ಮಾಡಿ ಸ್ಪರ್ಧೆ ನಡೆಸಿ ಅವರಿಗೆ ಒಂದು ಅಭಿನಂದನಾ ಸಲ್ಲಿಸಬಹುದು, ಗೌರವವನ್ನ ಸಲ್ಲಿಸಿ ಅವರು ಒಂದು ಮುಖ್ಯ ವಾಹಿನಿಗೆ ತರಲು ಅವರು ಶ್ರಮ ಪಡ್ತಾ ಇದ್ದಾರೆ. ಶಶಿಕಲಾ ಪ್ರಾಚೀನ ಕಲೆಯನ್ನ ಅವರು ಮರಳಿ ಪ್ರಾಚೀನ ಕಲೆನ ಮರಳಿ ಈಗ ವಿಶೇಷವಾಗಿ ಮರೆತಂತ ಒಂದು ಈ ಬಿಸಿ ಕಲ್ಲನ್ನ ಆಮೇಲೆ ಇದನ್ನ ಅವ್ರಿಗೆ ಈ ಒಂದು ಸಿಟಿ ಚಾನೆಲ್ ಮುಖಾಂತರ ಅವರಿಗೆ ತುಂಬಾ ವಂದನೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇಂಪಾರ್ಟೆಂಟ್ ಇರೋದು ಮರೆತು ಹೋದನ್ನ ಈಗ ಬಿಸಿ ಕಲ್ ಅಂದ್ರೆ ಗೊತ್ತಿಲ್ಲ ಇನ್ನು ಫೋಟೋ ತೋರಿಸ್ಬೇಕಾಗತ್ತೆ. ಬಿಸಿ ಕಲ್ ಅಂದ್ರೆ ಈಗ ಆರೋಗ್ಯದಾಯಕ ಆಹಾರದ ಬಗ್ಗೆ ಅವರು ಚಿಂತನೆ ನಡೆಸ್ಯಾರ. ಓಹೋ. ಈಗ ಇನ್ನೊಂದು ಚಾಲಕ ರತ್ನ ಪ್ರಶಸ್ತಿ ಅಂತ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲಿ ಕೇಳಿಲ್ಲ ನಾನು ಚಾಲಕ ರತ್ನ ಅಂತ. ಓನ್ಲಿ KSRTC ಇವ್ರು ಅಷ್ಟ ಕೊಡ್ತಾರೆ, ಯಾವ ಫೌಂಡೇಶನ್ ದವರು ನಾನು ಕೇಳಿಲ್ಲ. ಬಟ್ ವಿಶೇಷವಾಗಿ ನೀವು ಚಾಲಕ ರತ್ನ ಪ್ರಶಸ್ತಿ ಮಾಡಿರಿ. ಅದ್ರೊಳಗ ರೇಖಾ ಸಂತೋಷ್ ಹುಲ್ಲೂರು ಸಾರಿಗೆ ಕ್ಷೇತ್ರ, ಕುಮಾರಿ ಶೋಭಾ ಬರಮಪ್ಪ ತೋಟದ ಸಾರಿಗೆ ಕ್ಷೇತ್ರ, ಇವ್ನ ಯಾವ ರೀತಿ? ಸರ್ ನೀವು ಈಗ ಹೇಳಿದ್ರಿ ಚಾಲಕ ರತ್ನ ಅಂತ ಪ್ರಶಸ್ತಿ ನಾನು KSRTC ಡಿಪಾರ್ಟ್ಮೆಂಟ್ನಲ್ಲಿ ಅಷ್ಟ ಕೇಳಿದ್ದು, ಹೊರಗೆಲ್ಲ ಕೇಳಿಲ್ಲ ಅಂತ ಹೇಳಿ. ಈಗ ಗೌರ್ಮೆಂಟ್ ಸರ್ಕಾರದವರು ಚಾಲಕ ರತ್ನ ಅಂತ ಅವ್ರಿಗೆ ಕೊಡ್ತಾರೆ ಸರ್. ಆದ್ರೆ ಇವ್ರು ಅದನ್ನು ಹೊರತುಪಡಿಸಿ ಇಲ್ಲಿ ನಮ್ಮ ಗದಗಲ್ಲಿನ ತಮ್ಮ ಜೀವನ ಕಟ್ಕೊಳಕ ಒಂದು ಸಮಸ್ಯೆ ಅಂತ ಹೆಣ್ಮಕ್ಳಿಗೆ ಎಷ್ಟೋ ಒಂದು ಸಮಸ್ಯೆಗಳ ಮಧ್ಯೆ ಅವರು ಹೊರಗೆ ಬಂದಿರ್ತಾರೆ ಸರ್. ಆ ಒಂದು ತಮ್ಮ ಜೀವನ ಕಟ್ಕೊಳಕ ಹಿಂದೆ ಅವ್ರ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸಾಕ ಅವರು ಅವ್ರ ಅಪ್ಪಾರು ಅವ್ರಿಗೆ ಬೆನ್ನೆಲುಬಾಗಿದ್ರು ಸರ್. ಅವ್ರ ಅಪ್ಪಾಜಿ ತೀರ್ ಹೋದಾಗ ಅವ್ರು ಹೊರಗೆ ಬರ್ಲಾರ್ದಂತ ಹೆಣ್ಮಗು ಅವ್ರ ಅಪ್ಪರ ಜೋಡಿ ಅವರು ಸ್ವಲ್ಪ ಡ್ರೈವಿಂಗ್ ಕಲ್ತಿದ್ರಂತ. ಅಂತ ಒಂದು ಇದ್ರೊಳಗೆ ಅವರಪ್ಪ ತೀರ್ ಹೋದಾಗ ನಮ್ಮ ಬದುಕು ಇನ್ಯಾರು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಅವರು ಅದನ್ನ ನಮ್ಮ ಅಪ್ಪನ ಬಿಟ್ಟು ಹೋಗಿದ್ದ ಆಟೋ ನಾ ಯಾಕೆ ಚಾಲನೆ ಮಾಡಬಾರ್ದು ಅಂತ ಹೇಳ್ಕೊಂಡು ಅದನ್ನ ಚಾಲಕ ವೃತ್ತಿ ಇದ್ ಮಾಡ್ಕೊಂಡು ಅವ್ರ ಜೀವನ ಸಾಗಿಸಕತ್ತಾರ ಸರ್. ಅವ್ರ ಆಟೋ ರಿಕ್ಷಾ ಹೊಡ್ಕೊಂಡು ಇವತ್ತು ನಾವು ಬೆಂಗಳೂರಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಆದ್ರ ಆಟೋ ಚಾಲಕರು ಅದಾರ ಲೇಡೀಸ್ ಅಂದ್ರ ನಾವು ಒಪ್ಕೊಂತೀವಿ ಸರ್. ಇಂಥ ಒಂದ್ ನಮ್ ಗದಗ ಸಿಟಿನಲ್ಲಿ ಆಟೋ ಚಾಲಕರು ಅದಾರ ನೋಡೋ ದೃಷ್ಟಿನ ಬೇರೆ ಇರ್ತೈತಿ. ಅಂತವ್ರ ನಾನು ಒಂದು ಡ್ಯೂಟಿ ಮುಗಿಸಿ ಬರುವಾಗ 2 ವರ್ಷದ ಹಿಂದ ಡ್ಯೂಟಿ ಮುಗಿಸಿ ನಾನು ಸಂಕನೂರ ಆಸ್ಪತ್ರೆ ಕಡೆ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ವರ್ಕ್ ಸರ್ ನಂದು. ಅಲ್ಲಿಂದ ಬರುವಾಗ ಅವ್ರ ಆಟೋ ಬಂದ್ ಸರ್. ಅವ್ರ ಆಟೋದಲ್ಲಿ ನಾನು ಬಂದಾಗ ಅವ್ರಿಗೆ ಒಂದಿಷ್ಟು ನಾನು ಮಾಹಿತಿ ನನಗೆ ಭಾಳ ಖುಷಿ ಅನಿಸ್ತೆ. ಆತರ ನಾನು ಮಾತಾಡಿದಾಗ ಭಾಳ ಹೆಮ್ಮೆ ಅನಿಸ್ತೆ ನನಗೆ. ಅವತ್ತ ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಬಂದಿದ್ದೆ ಸರ್. ಅವತ್ತಿಂದಾನೇ ಇಲ್ಲಿವರೆಗೆ ಅವ್ರ ಅಬ್ಸರ್ವ್ ಮಾಡೀನಿ ಸರ್ ನಾನು. ಒಳ್ಳೆಯ ಒಂದು ಆಯ್ಕೆ ಮಾಡ್ಕೊಂಡಿರಿ. ನನಗೆ ಹೆಮ್ಮೆ ಅನಿಸ್ತೈತೆ ಸರ್ ಇವ್ರನ್ನ ಆಯ್ಕೆ ಮಾಡಿ. ಆಮೇಲೆ ಎರಡನೇದವರು ಇವರು ಆಟೋ ಹೊಡಿತಾರ ಅನ್ನೋಕ್ಕಿಂತ ಇವ್ರು ಲಾರಿ ಹೊಡಿತಾರ ಅಂತಂದ್ರೆ ಇನ್ನೂ ನನಗೆ ಹೆಮ್ಮೆ ಅನಿಸ್ತೈತಿ. ಈ ಹೆಣ್ಮಕ್ಳಲ್ಲಿ ಎಂತ ಕಲೆಗಳು ಇರ್ತಾವ ಅಂತ ಹೇಳಿ. ಇವರು ಹುಬ್ಳಿಯವರು ಸರ್, ಲಾರಿ ಹೊಡಿಯವರು ಹುಬ್ಳಿಯವರು ಸರ್. ಬೇರೆದವ್ರ ಲಾರಿ ಸರ್, ಬೇರೆದವ್ರ ಲಾರಿ ಚಾಲನೆ ಮಾಡ್ತಾರೆ ಸರ್ ಅವರು. ಇವತ್ತು ಅವರು ಜೀವನದಲ್ಲಿ ಬಹಳಷ್ಟು ನೊಂದಂತ ಮಹಿಳೆ ಸರ್, ಬಹಳಷ್ಟು ನೊಂದಂತ ಮಹಿಳೆ. ಅವರು ಆತ್ಮೀಯವಾಗಿ ನನ್ನ ಜೊತೆ ಮಾತಾಡ್ಕೊಂಡಿದ್ದನ್ನ ನಾ ಇಲ್ಲಿ ಹಂಚ್ಕೋಬಾರ್ದಾಗ ಗೊತ್ತಿಲ್ಲ ಸರ್. ಆದ್ರೆ ನಾನು ಒಂದಿಷ್ಟು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳಷ್ಟು ಖುಷಿ ಅನಿಸ್ತು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಭಾಳಷ್ಟು ನೊಂದಿದ್ದಾರೆ. ಮತ್ತು ಅವರು ಇತ್ತೀಚೆಗೆ ಅವರು ಒಂದು 41 ಏಜ್ ಇರ್ಬೋದು ಸರ್. ಇತ್ತೀಚೆಗೆ ಮ್ಯಾರೇಜ್ ಆಗಿತ್ತಂತ. ಅವರು ಮನೆಯವ್ರಿಗೆ ಈಗ ಏನೋ ಆರಾಮಿಲ್ಲ ಅಂತ ಹೇಳಿದ್ರು. ಅದು ಸ್ಯಾಡ್ ನ್ಯೂಸ್. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಬದುಕು ಕಟ್ಕೋಬೇಕಂತಂದು ಜೀವನ ಹೋರಾಟ ನಡೆಸಿದಾಗ ಈ ಒಂದು ರಂಗಕ್ಕೆ ನಾವು ಬಂದೆ. ಹೌದು ಸರ್. ಅದರಲ್ಲಿ ಒಂದು ಆಸಕ್ತಿ ಸರ್ ಅವರಿಗೆ, ಡ್ರೈವಿಂಗಲ್ಲಿ ಆಸಕ್ತಿ. ಆ ಒಂದು ಅಂಥ ಒಂದು ದುಡಿಲಾರ್ದಂತಹ ಈಗ ಆರೋಗ್ಯ ಸರಿ ಇಲ್ಲಾರ್ದಂತಹ ಒಂದು ಗಂಡನಿಗೂ ಸಂದರ್ಭದೊಳಗೂ ಅವರು ತಾವು ದುಡಿದು ಒಂದು ಮನೆ ನಡ್ಸಕತ್ತಾರಲ್ಲ, ಅದು ಗ್ರೇಟ್ ಅನ್ಸುತ್ತೆ. ಇಲ್ಲ ಸರ್, ಇಲ್ಲ ಸರ್. ಅನಾರೋಗ್ಯ ಇರೋದ್ರಿಂದ ಇವರು ಲಾರಿ ಚಾಲನೆ ಮಾಡಿ ಅವ್ರ ಕುಟುಂಬ ನಿರ್ವಹಣೆ ಮಾಡ್ಕೊಂತಾರೆ. ಮೂರನೇದು, ನೀವು ನ್ಯಾಯ ರತ್ನ ರಾಷ್ಟ್ರ ಪ್ರಶಸ್ತಿ ಅಂತ ಕೊಡಾಕತ್ತೀರಿ. ಇವ್ರನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಂಡ್ರಿ? ಯಾವ ರೀತಿಯಾಗಿ ಕೊಡಕ್ಕೆ ನೀವು ಇಷ್ಟಪಟ್ರಿ? ಸರ್, ಇವತ್ತು ನ್ಯಾಯ ಅಂತ ಬಂದಾಗ ಸೂಕ್ತವಾದ ನ್ಯಾಯ ಕಲ್ಪಿಸ್ಕೊಡ್ಬೇಕು ಸರ್. ಎಷ್ಟೋ ಲಾಯರ್ಗಳು ಲಂಚ ತಿಂತಾರ ಅನ್ನೋದು ನಾವು ಕೇಳ್ಪಟ್ಟಿರ್ತೀವಿ ಸರ್. ಅಂಥ ಒಂದು ಈಗ ವಿಶೇಷವಾಗಿ ಹೆಣ್ಮಕ್ಳು ಭಾಳಷ್ಟು ಈಗ ನೋಡ್ರಿ ಮದುವೆ ಆಗಿರ್ತೈತಿ ಆಲ್ರೆಡಿ, ನಾವು ಮತ್ತೆ ಅದನ್ನ ಬಿಡುಗಡೆ ಮಾಡಿಕೊಡ್ರಿ ಅಂತ ಬರ್ತಿರ್ತಾರೆ. ಅಂಥವು ಒಂದಿಷ್ಟು ಡೈವರ್ಸ್ ಕೇಸು ಇಂಥವೆಲ್ಲ ಬರ್ತಿರ್ತವ್ರು. ಅಂಥವ್ರಿಗೆ ಇವರು ಡೈವರ್ಸ್ ಮಾಡಿಸ್ಲಾರ್ದಂಗೆ ಅವರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ನೀಡಿ ಒಂದು ಒಳ್ಳೆಯ ಒಂದು ಅವ್ರನ್ನ ಮತ್ತೆ ಅವ್ರ ದಾರಿ ಅವ್ರು ನೋಡ್ಕೊಂಡು ಹೋಗುವಂಥ ಒಂದು ಮಾರ್ಗದರ್ಶನ ನೀಡಿ ಮತ್ತು ಯಾವುದೇ ಒಂದು ಅಪೇಕ್ಷೆ ಇರ್ಲಾರ್ದಂಗೆ ನಮ್ಮ ವೃತ್ತಿಗೆ ನಾವು ಅನ್ಯಾಯ ಮಾಡಬಾರ್ದು ಅನ್ನುವಂಥ ನ್ಯಾಯ ಒಂದು ಒದಗಿಸ್ಕೊಡ್ತಾರೆ.
ಗಂಡನಿಂದ ತೊಂದರೆ ಇರಬಹುದು, ಬೇರೆಯಿಂದ ತೊಂದರೆ ಇದ್ದವರು ಇವ್ರ ಕಡೆ ಬಂದ್ರೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ವಿತೌಟ್ ಫೀ ಇಂದ. ಅದಕ್ಕೆ ನೀವು ಆಯ್ಕೆ ಮಾಡ್ಕೊಂಡು ನೀವು ಇದು ಮಾಡ್ಕೊಂಡಿದ್ದೀರಿ. ಆಮೇಲೆ ಈಗ ಆರಕ್ಷಕ ರತ್ನ ಪ್ರಶಸ್ತಿ ಅಂತ ಕೊಡ್ತೀರಿ, ಯಾರು ಶ್ರೀಮತಿ ರೇಣುಕಾ ಬಾಲ್ರೆಡ್ಡಿ ಅಂತ. ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಿ? ಇವರು ಆರಕ್ಷಕರು ಅಂತಂದ್ರೆ ಅವ್ರ ಒಂದು ರಕ್ಷಣೆ ಮಾಡುವವರ ಅಂತ ನಾವು ಇದು ಮಾಡ್ತೀವಿ ಸರ್. ಪೊಲೀಸ್ ಇಲಾಖೆಯಲ್ಲಿ ಬಂದಾರಂತಂದ್ರೆ ಅವರು ಒಂದು ತಮ್ಮ ಒಂದು ಇದನ್ನ ಇಟ್ಕೊಂಡು ಎಷ್ಟೋ ಮಹಿಳೆಯರಿಗಾಗಿರ್ಬೋದು ಅವರು ಒಂದು ರಕ್ಷಣೆ ಮಾಡೋದು ಅವ್ರ ಉದ್ಯೋಗ ಆಗಿರ್ತೈತೆ ಸರ್, ಅವ್ರ ಕೆಲಸನ ಆಗಿದೆ. ಆದರೂ ಕೂಡ ಅವ್ರು ಒಂದು ಬೆಳೆದು ಬಂದಂತಹ ಒಂದು ದಾರಿಯನ್ನು ನಾವು ನೋಡಿದಾಗ ಅವ್ರು ಹೆಂಗಿದ್ರು, ಅವ್ರು ಯಾವ ರೀತಿ ಕಲ್ತ್ರು, ಆಮೇಲೆ ಅವರು ಎಷ್ಟು ಮಂದಿಗೆ ಮಾರ್ಗದರ್ಶಕರಾದರು, ಈ ರೊತ್ತಿಗೆ ಹೆಂಗೆ ಬಂದರು ಅನ್ನೋದ್ರ ಮುಖಾಂತರ ಅವರು. ಹೌದು ಸರ್, ಪೊಲೀಸ್ ಹೌದು ಸರ್, ಆಯ್ಕೆ ಮಾಡಿದ್ದೀವಿ ಸರ್. ಅಡ್ಡಿಲ್ಲ ಮೇಡಮ್, ನಿಮ್ಮ ಒಂದು ಈ ಒಂದು ಆಯ್ಕೆ ಪ್ರಕಾರ ಏನು ಮಾಡಿದ್ರಿ ಎಲ್ಲ ಈಗ ನೀವು ಮಾಡ್ಕೊಂಡೆಲ್ಲ ಬಂದ್ರಿ. ಹಾಂ ಸರ್, ಇದನ್ನ ಬಿಟ್ಟು ತಾವು ಏನು ಯಾಕೆ ಇಷ್ಟಪಡ್ತೀರಿ? ಇದು ಇವರು ಏನು ಒಂದು ಆಯ್ಕೆಯನ್ನು ಪ್ರಕ್ರಿಯೆ ಅದಲ್ಲ ಇವ್ರ ಆಯ್ಕೆ ಪ್ರಕ್ರಿಯೆನೇ ಬಹಳ ಒಂದು ವಿಶಿಷ್ಟತೆಯಿಂದ ಕೂಡಿದೆ. ಯಾವಾಗ ಇಷ್ಟು ವರ್ಷದಿಂದನೂ ನಾ ಇವ್ರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ಈ ನಮ್ಮ ಕಾರ್ಯಕ್ರಮ ಇದು ವಿಶೇಷ ಕಾರ್ಯಕ್ರಮ ಅನಿಸುತ್ತೆ ನಿಮ್ಗೆ? ಇದು ಇಲ್ಲ, ಪ್ರತಿ ವರ್ಷನೂ ಒಂದು ವಿಶೇಷ ಕಾರ್ಯಕ್ರಮ. ಪ್ರತಿ ವರ್ಷ ನಾ ಇದನ್ನ ನನಗೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದ, ಅಗದಿ ಪ್ರೌಡ್ ಫೀಲ್ ಅನಿಸ್ತದ ಇದನ್ನ ಹೇಳಲಿಕ್ಕೆ. ಪ್ರತಿ ವರ್ಷನೂ ಒಂದು ಅವ್ರ ಆಯ್ಕೆ ಪ್ರಕ್ರಿಯೆನ ಹಂಗದ. ಹೌದು, ಈಗೆಲ್ಲ ನೀವು ಮಾಡ್ಕೋತಿಲ್ಲ, ಇವನ್ನೆಲ್ಲ ಖರ್ಚು ವೆಚ್ಚ ನಿಮ್ಗೆ ಯಾರು ಸಹಾಯ ಮಾಡ್ತಾರೆ? ಅಧ್ಯಕ್ಷರು ತಾವು? ಈಗ ಖರ್ಚು ವೆಚ್ಚ ಅಂತ ಹೇಳಿದ್ನಲ್ಲ ಸರ್, ಒಂದಿಷ್ಟು ನಮ್ಮ ಮನೆಯವರು ಬರುವಂಥ ಇದನ್ನ ಸ್ವಂತ ಖರ್ಚಿಂದ ಹಾಕಿರ್ತೀನಿ. ಅಂದ್ರೆ ಪ್ರತಿ ನಾವು ಕಾರ್ಯಕ್ರಮ ಮಾಡಿದಾಗೂ ಎಲ್ಲರೂ ಕೊಡ್ತಾರ ಅನ್ನೋದನ್ನು ನನ್ಗೆ ಆಗೋದಿಲ್ಲ ಸರ್. ಆದ್ರೆ ಇಂಥ ದೊಡ್ಡ ಕಾರ್ಯಕ್ರಮದೊಳಗೆ ನಾವು ಬಹಳಷ್ಟು ಜನ ಕೈ ಜೋಡಿಸ್ತಾರೆ ಸರ್, ಸಹಾಯ. ಹ್ಞೂ ರೀ, ಆದ್ರೆ ನಾವು ಬಹಳಷ್ಟು ಸಂಘಟನೆಗಳು, ವೇದಿಕೆಗಳು ದುಡ್ಡು ತೊಗೊಂಡು ಪ್ರಶಸ್ತಿ ಕೊಡ್ತಾರ ಅಂತಂದು ಕೇಳ್ಪಟ್ಟಿದ್ದೀನಿ ಸರ್. ಆ ದುಡ್ಡು ತೊಗೊಂಡು ಪ್ರಶಸ್ತಿ ಕೊಡುವಂಥ ಅವಶ್ಯಕತೆನೂ ಬೇಡ, ಯಾಕಂದ್ರೆ ಆ ದುಡ್ಡು ತಾವು ಕ್ಲಿಯರ್ ಆಗಿ ಹೇಳಿದ್ರು ಬಿಡ್ರಿ. ಏನಂತಂದ್ರೆ ನಾವು ಆಯ್ಕೆ ಮಾಡ್ಕೊಂಡಿದ್ದ ಪ್ರಕ್ರಿಯೆ ಹೆಂಗಂತಂದ್ರೆ ಅವ್ರ ಹಿನ್ನೆಲೆ ಏನಂತ ಗುರುತಿಸಿ ನೀವು ಮಾಡ್ಕೊಂಡಿರಿ. ಪ್ರಶಸ್ತಿ ಹೆಂಗ್ ಕೊಟ್ಟಿದ್ದಕ್ಕೂ ಗೌರವ ಇರ್ಬೇಕು ಸರ್, ತಗೊಂಡವ್ರಿಗೆ ಗೌರವ. ಹೋದ ವರ್ಷ 7 ಜನ ಮಹಿಳಾ ರೈತ ಮಹಿಳೆಯರಿಗೆ ಸನ್ಮಾನ ಇಟ್ಕೊಂಡಿದ್ರು 4 ವರ್ಷದಿಂದ. ಇದು 4 ವರ್ಷದ ಹಿಂದೆ 7 ಜನ. ಬಟ್ ಪಬ್ಲಿಸಿಟಿ ಇರ್ಲಿಲ್ಲ. ಮಣ್ಣಿನ ಮಗಳು ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ವಿ. 7 ಜನ ಮಣ್ಣಿನ ಮಗಳು ಅಂತ ನಾಗಾವಿ KH ಪಾಟೀಲ್ ಸಭಾಭವನದೊಳಗೆ ಕಾರ್ಯಕ್ರಮ ಮಾಡಿದ್ವಿ. ಅವ್ರ ಮುಖದ ಮೇಲಿಂದ ಒಂದು ನಗು ಏನಿತ್ತಲ್ಲ, ಅದರಿಂದ ಇದು ಫೌಂಡೇಶನ್ ಅಗದಿ ಬಹಳ ಸಂಭ್ರಮ ಪಡ್ತು ಅಂತ ನನಗನಿಸ್ತು. ಅವ್ರು ಬಹಳ ಸಂತೋಷದಿಂದ ಹೋದ್ರು. ಇಷ್ಟು ನಮಗ ಇದು ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಅವ್ರಿಗೇನಪ್ಪ ಅಂದ್ರ ಈ ಒಟ್ಟ ರೈತ ಜೀವನ ಅಂದ್ರನ ಹಂಗ, ಅವ್ರಿಗೆ ಯಾವ್ದು ಪಬ್ಲಿಸಿಟಿ ಗೊತ್ತಿರಂಗಿಲ್ಲ, ಏನು ಎಲ್ಲೂ ನಾವೇನೋ ಒಂದ್ ಕಡೆ ಫೋಕಸ್ ಮಾಡ್ಬೇಕು ನಮ್ ಇದನ್ನ ಅನ್ನೋದು ಗೊತ್ತಿರಂಗಿಲ್ಲ ಅವ್ರಿಗೆ. ಅವ್ರ ವೃತ್ತಿ ಅವ್ರ ಜೀವನ ಇಷ್ಟೇ ಅವ್ರಿಗಿರೋದು. ನಮ್ಮನ್ನು ಗುರುತಿಸಿ ಇವ್ರು ನಮಗ್ ಸನ್ಮಾನ ಮಾಡಿದ್ರಲ್ಪ ಅಂತ ರೈತ ಮಹಿಳೆಯರನ್ನ ನಾವ್ ಒಂದಿಬ್ಬರನ್ನ ಮಾತಾಡ್ಸಿದಾಗ ಅವ್ರಿಗೆ ಬಹಳ ಸಂತೋಷ ಅನಿಸ್ತು, ಬಹಳ ಅವರಿಗೆ ಪ್ರೌಡ್ ಫೀಲ್. ಅವ್ರಿಗೆ ಅಗದಿ ಅವ್ರ ಕಣ್ಣೊಳಗಿಂದ ಇದನ್ನ ನೋಡ್ಬೇಕಾಗಿತ್ತು, ಸಂತೋಷ ನಾವು ನೋಡ್ಬೇಕಾದ್ರೆ ನನಗೂ ಹಂಗೆ ಬಹಳ ಅವರು ಇದನ್ ಮಾಡಿದ್ರು. ಅಗದಿ ಸಂತೋಷ ಪಟ್ಕೊಂಡು ಹೋದ್ರು ಅವ್ರು ಒಂದೇನ್ ಹರಕೆ, ಅವ್ರದ್ದು ಒಂದೇನ್ ಆಶೀರ್ವಾದ ಈ ಫೌಂಡೇಶನ್ ಒಳಗ ನಮಗದು ತಟ್ಟಿ ಇವ್ರು ಇನ್ನೊಂದಿಷ್ಟು ಮುಂದೆ ಬರ್ಲಿ, ಈ ಅಧ್ಯಕ್ಷರು ಏನಿದ್ದಾರೆ ಹೌದು ಅವ್ರ ಆಶೀರ್ವಾದ, ಅವ್ರ ಹರಕೆ ಫಲದಿಂದ ಇವರು ಇನ್ನೂ ಒಂದಿಷ್ಟು ಮುಂದೆ ಬರ್ಲಿ, ಇದು ನಮ್ಮ ಫೌಂಡೇಶನ್ ಬೆಳಿಲಿ ಅನ್ನೋದು ಒಂದು ಆಶಯ ನಂದು. ಮೇಡಮ್, ತಾವೊಬ್ಬರು ಒಂದು ಅಧ್ಯಕ್ಷರಾಗಿ ಈ ಒಂದು ಸಮಾಜಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಿ? ಸಮಾಜಕ್ಕೆ ಏನು ಹೇಳ್ಬೇಕಂತಂದ್ರೆ ಸರ್, ಇವತ್ತು ನಾವು ಗಾಳಿ, ಬಿಸಿಲು, ನೀರು ಎಲ್ಲ ನಮ್ಗೆ ಫ್ರೀ ಆಗಿ ಬರ್ತದೆ ಸರ್. ಯಾವುದಕ್ಕೂ ನಾವು ಬೆಲೆ ಕೊಟ್ಟಂತ ದೇವ್ರು. ನಾವೇನು ಸಮಾಜಕ್ಕೆ ಕೊಡಬೇಕು ಅನ್ನೋದು ನಮಗಿಷ್ಟೆಲ್ಲ ಸಮಾಜ ಕೊಟ್ಟೈತಿ. ಸಮಾಜಕ್ಕೆ ನಾವೇನಾದ್ರೂ ಕೊಡುಗೆಯನ್ನು ಕೊಟ್ಟು ಹೋಗ್ಬೇಕಲ್ಲ ಸರ್. ಆ ಒಂದು ಪ್ರತಿಯೊಬ್ಬ ವ್ಯಕ್ತಿನೂ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಜೀವನ ನಡೆಸಿದ್ರೆ ಆ ಒಂದು ನಮ್ಮ ಸಮಾಜ ಉತ್ತಮ ರೀತಿಯಲ್ಲಿ ಇನ್ನೂ ಅಷ್ಟು ಇದು ಬರ್ತೈತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಇವತ್ತು ನಾವು ನಮ್ಮ ಕಳಸಾಪುರದೊಳಗೆ ಒಂದು ಅಂಥ ಹಳ್ಳಿ ಒಳಗೆ ಜಾನಪದ ವಿಶ್ವವಿದ್ಯಾಲಯ ಗೊಟ್ಗೋಡಿಯಿಂದ ನಾವು ಡಿಪ್ಲೊಮಾ ಕೋರ್ಸನ್ನು ಓಪನ್ ಮಾಡಿದ್ದೀವಿ ಸರ್. ಆ ಒಂದು ಡಿಪ್ಲೊಮಾ ಕೋರ್ಸ್ ಅಲ್ಲಿ ಮಾನ್ಯತೆ ಪಡ್ಕೊಂಡು ಐತೆ ಅಂತಂದ್ರೆ ಆ ಹಳ್ಳಿಯಲ್ಲಿರುವಂತಹ ಹುಡುಗಿಯರಿಗೆ, ಮಹಿಳೆಯರಿಗೆ ಅದು ಒಂದು ಅನುಕೂಲ ಆಗಲಿ ಅಂತೇಳಿ ಕಡಿಮೆ ಫೀಸಲ್ಲಿ ನಾವು ಡಿಪ್ಲೊಮಾ ಕೋರ್ಸ್ ಅಲ್ಲಿ ನಡೆಸಕತ್ತೀವಿ ಸರ್. ಯಾವ್ಯಾವ ಕಾರ್ಯಕ್ರಮ ಹಾಕೊಂಡ್ರಿ ನಿಮ್ಮ ಟ್ರಸ್ಟಿಂದ? ನಮ್ಮ ಟ್ರಸ್ಟ್ ಶಿಬಿರ ಅಂತ ಏನೋ ಅಂತ ಹೇಳಿದ್ರಿ. ಬೇಸಿಗೆ ಶಿಬಿರ ಹಾಕೊಂಡಿದೀವಿ ಸರ್. ಬೇಸಿಗೆ ಶಿಬಿರದಲ್ಲಿ ಮತ್ತೆ ಇದು ಒಂದು 30 ದಿನದ ಶಿಬಿರ ಅಷ್ಟೇ ಐತೆ ಸರ್. ನಂತರ ನಾವು
ಇವೆಲ್ಲ ಜಾನಪದ ಹಿಂದುಳಿದ ಕಲೆಗಳಾಗಿರ್ಬೋದು, ಪ್ರಾಚೀನ ಒಂದು ನಮ್ಮ ಒಂದು ಕೊಡುಗೆ ಏನೈತಿ ಹಿಂದಿಂದ ನಮ್ಮ ಹೇಳಿದ್ರು ಸರ್, ಬಿಸಿ ಕಲ್ಲಿಂದ ಇವೆಲ್ಲ ನಾವು ಅಲ್ಲೇ ನಮ್ಮ ಸಂಸ್ಕೃತಿಯನ್ನ ನಾವು ನಶಿಸಿ ಹೋಗಾಕ ನಶಿಸಿ ಅಳಿವಿನ ಅಂಚಿನಲ್ಲಿ ಅದಾವ ಸರ್. ಈಗ ಅಳಿವಿನ ಅಂಚಿನಲ್ಲಿ ಇರಬಾರ್ದು. ಯಾಕಂದ್ರೆ ನಾವ ಇವತ್ತು ನೋಡಿ ಸರ್, ಇವತ್ತಾದ್ರೂ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಒಲಿ ಅಂದ್ರೆ ಗೊತ್ತಿಲ್ಲ ಸರ್, ಒಲಿ ಅಂದ್ರೆ ಗೊತ್ತಿಲ್ಲ. ಆಮೇಲೆ ಒಳ ಕಲ್ಲು, ಬಿಸಿ ಕಲ್ಲು ಇವೇನು ಗೊತ್ತಿಲ್ಲ. ನಾವು ಕೆಲವೊಂದಿಷ್ಟು ನಮ್ಮ ಮನ್ಯಾಗ ನಮ್ಮ ಕೂಡು ಕುಟುಂಬ ಇದ್ದಾಗ ಮಿಕ್ಸರ್ಗೆ ಹಾಕ್ಬೇಕಂದ್ರೆ ನಾ ಹಾಕ್ತಿದ್ದಿಲ್ಲ, ನಾ ರುಬ್ಬೆ ಮಾಡ್ತಿದ್ದೆ ಸರ್. ನಾನು ಮಿಕ್ಸರ್ಗೆ ಹಾಕಕ್ ನನ್ಗೆ ಒಂಥರ ಇರಿಟೇಟ್ ಅನಿಸ್ತೈತಿ, ನಾವು ರುಬ್ತೇವೆ. ಈಗ ಹೆಣ್ಮಕ್ಳು ರೊಟ್ಟಿ ಲಟ್ಸಾಕತ್ತಾರ, ಹೌದು, ಅವಾಗ ಬಡಿತಿದ್ರು, ಯಾಕೆ ಕರೆಕ್ಟ್ ನಿಮ್ ಪ್ರಕಾರ? ಬಡಿಯೋದ ಕರೆಕ್ಟು. ನಾ ಅಂದ್ರೆ ನನ್ನ ಪ್ರಕಾರ ಹೇಳೋದ್ರಿಂದ, ಈಗ ನೀವು ಒಂದು ಆರೋಗ್ಯದ ಇದ್ರೊಳಗೆ ಡಾಕ್ಟ್ರು, ನೀವು ನಿಮ್ಮ ಮುಂದೆ ನಾ ಏನು ಭಾಳ ಹೇಳಬೇಕು ಅಂತಲ್ಲ, ಆದ್ರೆ ಆರೋಗ್ಯದಾಯಕವಾದದ್ದು ಯಾವುದು ಅಂದ್ರೆ ರೊಟ್ಟಿ ಬಡಿಯೋದು ಭಾಳ ಚಲೋ. ಅವ್ರಿಗೆ ರೊಟ್ಟಿ ಬಡಿಯೋದ್ರಿಂದ ಫ್ರೋಸನ್ ಶೋಲ್ಡರ್ ಬರಂಗಿಲ್ಲ, ರೊಟ್ಟಿ ಬಡಿಯೋದ್ರಿಂದ. ಅದರಿಂದ ಇವು ನಮ್ಮ ಈ ಮುಂಗೈ ಒಳಗೆ ನೀವೆಲ್ಲ ನರ ಇರ್ತಾವಲ್ಲ, ಅವು ಒಂದಕ್ಕೊಂದು ಪ್ರಚೋದನೆ ಕೊಟ್ಕೊಂಡು ಅವು ಆಕ್ಯುಪ್ರೆಷರ್ ಅಂತ ನೀವೇನಂತೆ ಒಂದಕ್ಕೊಂದು ಇದು ಆಗ್ತದದು. ಆಗಿ ಅದರಿಂದ ನಮ್ಗೆ ಫ್ರೋಸನ್ ಶೋಲ್ಡರು ಬರುವುದಿಲ್ಲ ಅಂತ. ಬ್ಲಡ್ ಸರ್ಕ್ಯುಲೇಟ್ ಆಗಿ ಕರೆಕ್ಟ್ ಆಗಿ ನಮ್ಮ ಎಲ್ಲ ನರ್ವಲ್ ಸಿಸ್ಟಮ್ ಏನದಲ್ಲ ಇದು ಪ್ರಾಪರ್ ಆಗಿ ಇರ್ತದಂತ. ರೊಟ್ಟಿ ಮಾಡಿ ನೀರ್ ತಗೊಂಡು ಈಗ ಹಚ್ತಿದ್ರು. ಹೌದು, ಲಟ್ಸಿದವ್ರನ್ನು ನೀರ್ ಹಚ್ಚಲೇಬೇಕು. ಆಗ್ತದಲ್ರಿ ರೊಟ್ಟಿ ಆಗ್ತದ. ಇಲ್ಲ ಇಲ್ಲ ಇಲ್ಲ, ಡೈಜೆಷನ್ ಏನು ಇಲ್ಲ, ಸರಿಯಾಗಿ ಬೈಲಿಕ್ರೆ ಕುಪ್ಪ ತಗ್ತದೆ. ಲಟ್ಸೋದ್ರಿಂದ ಆಗುದಂತೆ ಆಗುದಿಲ್ಲ. ಆದ್ರೆ ಲಟ್ಸೋದ್ರಿಂದ ಹೇಳಿದ ಒಂದು ಇದು ಏನು ಲುಕ್ಸಾನ್ ಏನ್ಪಾ ಅಂತಂದ್ರೆ ನಿಮ್ಗ ಕೈ ಇದು ಆಗ್ತಾವ, ಪೇನ್ ಬರ್ತದೆ, ಬಡಿದ್ರೆ ಶೋಲ್ಡರ್ ಪೇನ್ ಹೋಗ್ತದೆ. ಇಷ್ಟ. ಇವತ್ತು ನಮ್ಮ ಮನ್ಯಾಗ ರೊಟ್ಟಿ ಮಿಷನ್ ಹಾಕಿದೀವಿ ಸರ್ ನಾವು. ಆ ರೊಟ್ಟಿ ಮಿಷನ್ ಲಿಂತ್ರ ನಾನು 10 ಜನ ಮಹಿಳೆಯರಿಗೆ ಕೆಲಸ ಕೊಟ್ಟಿನಿ ಸರ್. ಬರೀ ನಾವು ರೊಟ್ಟಿ ಮಿಷನ್ ಉದ್ಯೋಗಕ್ಕೆ ಬಂದಾಗ 10 ಜನ ಮಹಿಳೆಯರಿಗೆ ಉದ್ಯೋಗ ಕೊಟ್ಟೇನಿ ಸರ್. ಇವತ್ತು ಅವರು ಒಂದಿಷ್ಟು ಜನ ಬಡದು ರೊಟ್ಟಿ ಕಳಿಸ್ತಾರೆ. ರೊಟ್ಟಿ ಬಡದು ಯಾಕೆ ಮಾಡಬಾರ್ದು? ಬಡದು ಮಾಡ್ತೀವ್ರಿ ಸರ್, ಎರಡೂ ಮಾಡ್ತೇವಿ. ಇವತ್ತ ಮಷಿನ್ ರೊಟ್ಟಿ ತೆಗ್ದಾಗ ನಾವು ಕಡಿಮೆ ಬೆಲೆಯಲ್ಲಿ ಮಾರಾಟಕ್ಕೆ ಇಟ್ಟಿರ್ತೀವಿ ಸರ್. ಅದನ್ನ ಬೇಕಾದವ್ರು ಅದನ್ನ ತೊಗೊಂಡಿರ್ತಾರೆ. ಬಡ್ದಿದ್ದು ಬೇಕನ್ನೋರು ಅದಕ್ಕೆ ಒಂದಿಷ್ಟು ಅದ್ರದ್ದು ನಿಗದಿತ ಬೆಲೆ ಇರ್ತದೆ ಸರ್. ಅದನ್ನ ಬೇಕಾದವ್ರು ಅದನ್ನ ಕಲೆಕ್ಟ್ ಮಾಡ್ಕೊಂತಾರೆ ಸರ್. ಅವ್ರವ್ರು ಇದ್ರ ಮೇಲೆ ಅದನ್ನ ರೊಟ್ಟಿದು ಕೊಡ್ಬೇಕು ಸರ್. ಕೊಡ್ರಿ ಸರ್. 2 ದಿವಸ ಮುಂಚೆ ಕೊಟ್ರು ಸಾಕು ಸರ್. 1 ದಿವಸ ಮುಂಚೆ ಕೊಟ್ರು ಕೊಡ್ತೀವಿ ಸರ್. ಈ ಒಂದು ರೊಟ್ಟಿಗೆ ಒಂದು ಇದು ಮಷೀನಿಗೆ ಒಂದು ಈ ರೊಟ್ಟಿ ಜೋಡಿ ಇವ್ರು ಏನು ಎಲ್ಲ ಆಹಾರದ್ದು ಇವ್ರೇನು ಅದನ್ನೆಲ್ಲ ಏನು ಮಾಡಿ ತಗೊಂಡ್ ಅದನ್ನೇನ್ ಶುರು ಮಾಡ್ಯಾರ, ಉದ್ಯೋಗ ಏನ್ ಶುರು ಮಾಡ್ಯಾರ. ರೊಟ್ಟಿ ಅವು ಏನು ಗುರಳ್ ಹಿಂಡಿ, ಅಗಸಿ ಹಿಂಡಿ. ಗುರಳ್ ಹಿಂಡಿ ಎಲ್ಲ ನೀವು ಗ್ರೈಂಡರ್ ಹಾಕಿ ಮಾಡ್ತೀರೋ ಅಥವಾ ಕಲ್ಲಿನೊಳಗೆ ಕುಟ್ಟಿ ನೀವು ತಯಾರು ಮಾಡ್ತೀರೋ? ಗ್ರೈಂಡರ್ನಾಗ ಹಾಕ್ತಾರ. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತವ್ರು ಯಾರು ಅಂದ್ರ ಅವ್ರ ತಾಯಿಯವರು. ಅವ್ರ ತಾಯಿಯವ್ರ ಬಗ್ಗೆ 1 ಮಿನಿಟ್ ನಾ ಹೇಳಿಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರ, ಅವರು ಸ್ಟೇಜ್ ಒಳಗಂದ್ರೆ ಈ ನಮ್ ವೇದಿಕೆ ಕಾರ್ಯಕ್ರಮ ನಡೆದಂತ ಹೊತ್ತಿನೊಳಗ ಎಲ್ಲರಿಗೂ ಈಗಿನ ಜನಮಾನಕ್ಕೆ ಇದು ಹೇಳ್ಬೇಕಾದಂತ ಅದನ್ನ ಏನು ಅಂದ್ರ, ಎಷ್ಟು ಜನಕ್ಕೆ ನಾವು ಎಷ್ಟು ಮಾಡಿದ್ರೆ ಅದು ಸಾಲ್ತದ. ಅಳತಿ ಅದು ಅಲ್ಲ, ಅಳತಿ ಗೊತ್ತಾಗೋದಿಲ್ಲ. ಈಗ 20 ಜನಕ್ಕೆ ನಾ ಎಷ್ಟು ಮಾಡ್ಲಿ, 10 ಜನಕ್ಕೆ ನಾ ಎಷ್ಟು ಮಾಡ್ಲಿ, ಇದು ಗೊತ್ತಾಗಂಗಿಲ್ಲ. ಅವ್ರ ತಾಯಿಯವರು ವೇದಿಕೆ ಮೇಲೆ ಎಷ್ಟು ಜನ ಇರ್ತಾರ, ಅಲ್ಲಿ ಕೂತಂತ ಸಭಿಕರು ಎಷ್ಟು ಇರ್ತಾರ ಅನ್ನೋದನ್ನ ಅವ್ರು ಗೆಸ್ ಮಾಡ್ಕೊಂಡು ಎಲ್ಲರಿಗೂ ಫುಲ್ಫಿಲ್ ಆಗೋ ಹಂಗ, ಎಲ್ಲರೂ ಹೊಟ್ಟೆ ತುಂಬೋ ಹಂಗ ಆಹಾರವನ್ನ ತಯಾರು ಮಾಡ್ತಾರೆ. ಹೌದು, ಇವ್ರ ತಾಯಿಯವರು. ಅದು ಮಾತ್ರ ನನಗೆ ಅಗದಿ ಇವತ್ತು ನೀವು ಅದನ್ನ ಎಲ್ಲಿ ಕೂತು ನನಗೆ ಹೇಳಿದ್ರು ಅನ್ನದಾತರು ಅಂತ ನೀವು ಒಂದು ಪ್ರಶಸ್ತಿ ಒಂದು ಆಯ್ಕೆ ಮಾಡೋಕ್ಕಾಗ್ಲಿಲ್ಲ ಅವರಿಗೆ. ಅಗದಿ ಅವರು ದೊಡ್ಡ ಶಕ್ತಿ ಸರ್. ಮೊದಲೇ ಅವರಿಗೆ ದೊಡ್ಡ ಶಕ್ತಿ. ಈಗ ಮೇಡಮ್ ಅವ್ರು ಈಗಿನ ಕಾಲದಾಗ ಹೆಂಗೈತಂದ್ರ, ಅವಾಗೆಲ್ಲ ನಾವು ಹಿಂದಿನ ಕಾಲದಾಗ ನೋಡ್ತಿದ್ವಿ, ರೊಟ್ಟಿ ತುಂಬಾ ಕೆರಿಸಿ ತುಂಬಾ ರೊಟ್ಟಿ ಇರ್ತಿದ್ದು, ಮನೆ ಬಂದವರಿಗೆಲ್ಲ ಊಟ ಮಾಡ್ತಿದ್ವಿ. ಈಗ ಆಯ್ಕೆ ಮಾಡ್ಕೋತಾರೆ, ನೀ ಎಷ್ಟು ತಿಂತಿ ಯಾರು ತಿಂತೀಯ ಕೇಳ್ಕೊಂಡು ಚಪಾತಿ ಅಥವಾ ರೊಟ್ಟಿ ಮಾಡ್ತಾರೆ ಈಗಿನ ಒಂದು ಕಾಲದ. ಮತ್ತೆ ಇವೆಲ್ಲ ನಮ್ಮ ಪರಂಪರೆ ನಾವೆಲ್ಲ ಅಳ್ಕಸಾಕತ್ತಂಗ ಈಗ ಅಷ್ಟೇ. ಅವ್ರ ತಾಯಿಯವರು ಹೇಳಿದ್ನಲ್ಲ, ಸಭಿಕರು ಎಷ್ಟಿದ್ದಾರ, ವೇದಿಕೆ ಮೇಲೆ ಜನ ಎಷ್ಟಿದ್ದಾರ ಇದು ಅವ್ರಿಗೆ ಗೊತ್ತಿರುವುದಿಲ್ಲ. ಆದ್ರೆ ಅಲ್ಲಿ ಯಾರು ಬಂದಿರ್ತಾರಲ್ಲ, ಅತಿಥಿಗಳಾಗಿರ್ಬಹುದು, ಈ ಕವಿಗೋಷ್ಠಿಯವರು ಆಗಿರ್ಬಹುದು, ಪಾರ್ಟಿಸಿಪೇಟ್ ಮಾಡಿದವರಾಗಿರ್ಬಹುದು, ಎಲ್ಲರಿಗೂ ಹೊಟ್ಟೆ ತುಂಬಾ ಅವ್ರು ಮಾಡೋದು ಒಂದು ಉಪ್ಪಿಟ್ಟು. ಎಲ್ಲರಿಗೂ ಘಮಘಮಿಸುವಂತ ಉಪ್ಪಿಟ್ಟನ್ನ ಪ್ರತಿಯೊಬ್ಬರಿಗೆ ಅವರು ಸಾಲೋ ಅಷ್ಟು ಏನೂ ಮಾಡ್ಲಿ, ಅದೊಂದು
ಯಾವ ಟೈಮ್ಗೆ ಏನು ಇರ್ತೀವಿ, ಮಧ್ಯಾಹ್ನ ಇದ್ರೆ ಪಲಾವ್, ಸಾಯಂಕಾಲ ಇದ್ರೆ ಉಪ್ಪಿಟ್ಟು. ಅವ್ರ ಡಿಸಿಷನ್ ಮೇಕರ್. ಅವರು ಉಪಹಾರ ಅವ್ರೇನೋ ಒಂದು ತಯಾರಿ ಮಾಡ್ತಾರಲ್ಲ, ಅದು ಬರೀ ಅವರು ಯಾವ್ದು ಮಾಡ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಅಲ್ಲ, ಅದು ಅಷ್ಟು ರುಚಿಕಟ್ಟಾಗಿರ್ತದ. ಪ್ರೀತಿಯಿಂದ ಮಾಡ್ತಾರೆ. ಹಾ, ಆಮೇಲೆ ಮತ್ತೆ ಪ್ರತಿಯೊಬ್ಬರಿಗೂನು ಹೊಟ್ಟಿ ತುಂಬೋ ಹಂಗ ಆಗ್ತದ. ಅವ್ರಿಗೆ ಮಾತ್ರ ಎಷ್ಟು ಜನ ಇದ್ದಾರೆ ಗೊತ್ತಿರೋದಿಲ್ಲ. ಹಂಗಾರೆ ಅವರು ಇವರು ಒಂದು ಅನ್ನದಾತರಿಂದ ಇವರೊಂದು ಉಜ್ಜಳ ಅಂತ ಹೌದು ಫೌಂಡೇಶನ್. ಒಂದು ಅನ್ನಪೂರ್ಣೆಯಿಂದ ಇದೊಂದು ಸರಸ್ವತಿ ಹುಟ್ಟು ಹಾಕಿದ್ರು. ಇದು ಮಾತ್ರ ಎಷ್ಟು ಇದ್ ಮಾಡಿದ್ರು ಕಡಿಮೆ ಸರ್ ನಾವು. ಯಾಕಂತಂದ್ರೆ ನಾನು ಒಂದು ಕುಸಿದಂತ ಸಮಯದೊಳಗೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ನನ್ನ ಜೊತೆಯಾಗಿ ನಿಂತು ನನಗೆ ಇದನ್ನ ಕೊಟ್ರಲ್ಲ ಸರ್, ಸಪೋರ್ಟ್ ಕೊಟ್ರಲ್ಲ. ಈಗ ಕೂಡ ನನ್ನ ಜೊತೆಯಾಗಿ ಅದಾರಲ್ಲ ಸರ್, ಅದು ನನ್ಗೆ ಎಲ್ಲಿ ಹೇಳಕ್ಕೂ ಇದಾಗುತ್ತೆ ಸರ್. ಮೊದಲು ನೆನೆಸ್ಕೋಬೇಕಂದ್ರೆ ನಾ ಯಾವುದೇ ಕಾರ್ಯಕ್ರಮದಾಗ ಮಾತಾಡಲಿ, ಎಲ್ಲೇ ಮಾತಾಡಲಿ, ನಮ್ಮ ತಂದೆ ತಾಯಿ ನಮ್ಮ ಮನೆಯವ್ರನ್ನ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಮುಂದೆ ಮಾತಾಡೋದು ಸರ್. ಅಷ್ಟ ಒಂದು ನನ್ಗೆ ಸ್ಕೋಪ್ ಕೊಟ್ಟಾರ. ಸಮಾಜಕ್ಕೆ ಗುರುತಿಸ್ಬೇಕಾದ್ರೆ ಅವ್ರು ನಿಮಗೆ ಬ್ಯಾಕ್ರೆಸ್ಟ್ ಆಗಿ ಹೌದು ಸರ್ ಮಾಡ್ಯಾರ, ಸಪೋರ್ಟ್ ಮಾಡಿ. ಇವತ್ತು ನಾನು ಹೊರಗೆ ಬಂದು ಇಷ್ಟೆಲ್ಲ ಮಾತಾಡ್ಬೇಕಂತಂದ್ರೆ ನಮ್ಮ ತಾಯಿ ಮನ್ಯಾಗ ಇರ್ಲಿಕ್ಕೆ ನನಗೆ ಇಲ್ಲಿ ಇಷ್ಟೊತ್ತು ಕುಂತು ಮಾತಾಡುವಂಥ ಇದೂ ಇರ್ತಿರ್ಲಿಲ್ಲ ಸರ್. ಅವ್ರು ಅದಾರ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಸರ್. ಮನ್ಯಾಗ ಅದಾರ ನೀವು ಫಂಕ್ಷನ್ ಮಾಡೋದು ದೊಡ್ಡದಲ್ರಿ, ಫಂಕ್ಷನ್ ಮುಗಿದ್ಮೇಲೆ ಅದೊಂದು ತೃಪ್ತಿ ಕೊಡ್ತಿರಲ್ಲ ಅವ್ರು. ಅವ್ರಿಗೆ ಉತ್ತೇಜನವಾಗಿ ಅವ್ರಿದ್ದಾರ ತಾಯಿಯವರು. ಏನೋ ಏನ ಮಾಡ್ಲಿ, ಹಾ ಮಾಡುವ, ನೀನು ಒಂದ್ ಒಳ್ಳೆ ಇದ್ರ ಮಾಡಾಕತ್ತಿದ್ದಿ ಮಾಡು ಅಂತ ಹೇಳ್ತಾರಲ್ರಿ ಸರ್. ನಾನು ಮತ್ತೆ ಹೇಳ್ಬೇಕಂದ್ರೆ ಸರ್, ಗಾಡ್ ಗಿಫ್ಟ್ ಅಂದ್ರೆ ಇವ್ರ ಅನ್ಸುತ್ತೆ ನನಗೆ. ಹೌದು ಸರ್, ಗಾಡ್ ಗಿಫ್ಟ್ ಸರ್ ಅವ್ರು. ದೇವ್ರು ಕೊಟ್ಟಂತ ಇವತ್ತು ನಮ್ಮ ತಾಯಿಯವ್ರು ಏನು ಬ್ಯಾಡ ಅಂದ್ರೆ ನಾ ಏನು ಮಾಡೋದಿಲ್ಲ ಸರ್. ಇವತ್ತು ಅವ್ರ ಮಾರ್ಗದರ್ಶನ ಇಂಥದ್ ಮಾಡು ಅಂತಂದ್ರೆ ಅದು ಎಷ್ಟ ಕಷ್ಟಕರ ಕೆಲಸ ಇಲ್ರಿ, ಅದ್ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ನನಗೂ ಇರ್ತೈತಿ. ಅವ್ರು ಇವತ್ತು ಏನೋ ಒಂದ್ ಸಣ್ಣ ಕೆಲಸ ಇರಲ್ಲ, ಅದು ಬ್ಯಾಡ್ ಬಿಡವ ಅಂತಂದ್ರೆ ಅದನ್ನ ನಾನು ಮುಂದೆ ಹೋಗಿ ಮಾಡೋದಿಲ್ಲ ಸರ್, ಕೈ ಬಿಟ್ಬಿಡ್ತೀನಿ ಅದನ್ನ. ಈ ಒಂದು ಕಾರ್ಯಕ್ರಮ ಬಗ್ಗೆ ನೀವು ಹೇಳ್ತೀರಿ ಅಂದ್ರೆ ನೀವು 22ನೇ ತಾರೀಕು ಏನು ಹೇಳ್ತಾರಲ್ಲ ಅದನ್ನ ನೇರವಾಗಿ ನೀವು ಸರ್ ಜೊತೆಗೆ ಹೇಳ್ಬಿಟ್ರಿ. 22ನೇ ತಾರೀಕು ಯಾವ ರೀತಿಯ ಕಾರ್ಯಕ್ರಮ ನಡೀತೈತಿ, ಆಮೇಲೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ, ಯಾರ್ಯಾರು ಬರ್ತಾರ, ನಿಮ್ಮ ಈ ಪ್ರೋಗ್ರಾಮ್ ಬಗ್ಗೆ ಹೇಳ್ಬಿಟ್ರಿ. ಈ ಒಂದು ನಮ್ಮ ಫೌಂಡೇಶನ್ನಿಂದ ಇದು ಮಹಿಳಾ ಒಂದು ಸಮ್ಮೇಳನ, ರಾಷ್ಟ್ರೀಯ ಮಹಿಳಾ ಸಮ್ಮೇಳನ ಒಂದು ಆಯ್ಕೆ ಮಾಡಿಕೊಂಡು ಆಯೋಜನೆ ಮಾಡಿ ಈ ಒಂದು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನಾವು ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಸರ್. ಇವರು ನಿರ್ದೇಶಕರು ಚೈತನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಶೈಕ್ಷಣಿಕ ಸಂಸ್ಥೆ ಮುಂಡ್ರಿಗಿಯವರು. ಬಹಳಷ್ಟು ಅವರ ಸಾಹಿತಿಗಳು ಹೌದು, ಹಾಗೂ ಮತ್ತು ಅವರ ಚೈತನ್ಯಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿಯಿಂದ ಭಾಳಷ್ಟು ಕೆಲಸಗಳನ್ನ ಮಾಡ್ಕೊತ ಬಂದಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅವತ್ತು ಬೆಳಗ್ಗೆ 7 ಗಂಟೆಗೆ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಯಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಸರ್. ಅವತ್ತು ಕಾರ್ಯಕ್ರಮ, ಅವತ್ತಿಂದ ಮಂಗಳವಾದ್ಯಗಳಿಂದ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ನಡಿತೈತಿ. ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ಮುಗಿದ ತಕ್ಷಣ ಸ್ಟೇಜ್ ಕಾರ್ಯಕ್ರಮ ನಡೀತೈತೆ ಸರ್. ಸ್ಟೇಜ್ ಕಾರ್ಯಕ್ರಮ 10 ಗಂಟೆ ಟಿಫಿನ್ ಮಾಡಿಕೊಂಡು 10 ಗಂಟೆಗೆ ಸ್ಟೇಜ್ ಕಾರ್ಯಕ್ರಮ. ಅಲ್ಲಿ ಮೊದಲನೇದಾಗಿ ನಮ್ಗೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳು, ಶ್ರೀ ದೊರೆಸ್ವಾಮಿ ವಿರಕ್ತಿ ಮಠ ಬೈರ್ನಹಟ್ಟಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊತಾರೆ. ಶಟಸ್ಥಲ ಬ್ರಹ್ಮ ಶ್ರೀ ಫಕೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಓಂಕಾರೇಶ್ವರ ಮಠ, ಓಂಕಾರಗಿರಿ, ಕಳಸಾಪುರ, ಮಲ್ಸಮುದ್ರ, ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ಹಾಗೂ ಮತ್ತು ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕದಾಂಪುರ ಹಿರೇಮಠ, ತಪೋವನ, ನರಸಾಪುರ, ಇವರು ಕೂಡ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ಹಾಗೂ ಉದ್ಘಾಟಕರಾಗಿ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಶ್ರೀ SV ಸಂಕ್ನೂರ್ ವಿಧಾನಸಭಾ ಪರಿಷತ್ ಸದಸ್ಯರು ಆಗಮಿಸಲಿದ್ದಾರೆ. ಘನ ಉಪಸ್ಥಿತಿ ಅಂದ್ರೆ ಇವರು ಹೇಳ್ಬೇಕಂತಂದ್ರೆ ನಮಗೆಲ್ಲ ಬೆನ್ನೆಲುಬಾಗಿರುವಂತಹ ನಮ್ಮೂರಿನ ಕಳಸಾಪುರನ ಕಳಸ ಅಂತ ನಾವು ಹೇಳ್ಬೋದು. ಶ್ರೀ ಶರದ್ರಾವ್ ಹುಯಿಲ್ಗೋಳ್ ಅವರು ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರು, ಗಣ್ಯರು, ಕಳಸಾಪುರ, ಇವರು ಘನ ಉಪಸ್ಥಿತಿಯಲ್ಲಿ ಈ ಎಲ್ಲ ಅವತ್ತಿನ ಕಾರ್ಯಕ್ರಮಗಳು ನಡೀತಾವೆ ಸರ್. ಸಮ್ಮೇಳನದ ಅಧ್ಯಕ್ಷರು ಹೇಮಂತಗೌಡ ಪಾಟೀಲ್ ಅವರು. ಆಮೇಲೆ ನನ್ನ ಅಧ್ಯಕ್ಷತೆ ಒಳಗೆ ಈಗ ಎಲ್ಲ ಕಾರ್ಯಕ್ರಮಗಳು ನಡೀತಿರ್ತೈತಿ. ಅವತ್ತು ಒಂದು ನಮ್ಮ ಜನನಿ ಜನ್ಮಭೂಮಿ ಅಂತ ಹೇಳಿ ಸಂಪಾದಿತ ಕೃತಿಯನ್ನು ಮಾಡಿದ್ದೀವಿ. ಆ ಕೃತಿಯನ್ನು ಡಾಕ್ಟರ್ ಪರಮೇಶ್ವರಪ್ಪ S ಭೈರಪ್ಪನವರು, ಮಾಜಿ ಸೈನಿಕರು, ನಿರ್ದೇಶಕರು, ಪರಮವೀರ ಡಿಫೆನ್ಸ್ ಅಕಾಡೆಮಿ ಧಾರವಾಡದವರು ಬಂದು ಈ ಒಂದು ಇವತ್ತು ಅವರು ಮಾಜಿ ಸೈನಿಕರಾಗಿರೋದ್ರಿಂದ ಈ ಒಂದು ಜನನಿ ಮತ್ತು ಜನ್ಮಭೂಮಿಗೆ ಒಂದು ಅವರ ಹತ್ತಿರವಾಗಿ ಅದಾರ ಅಂಥೇಳಿ ಅವರ ಒಂದು ಕೈಲೇ ಇದನ್ನ ಪುಸ್ತಕ ಬಿಡುಗಡೆ ಮಾಡಿಸ್ತಾ ಇದ್ದೀವಿ ಸರ್. ಪುಸ್ತಕ ಪರಿಚಯವನ್ನು ನಮ್ಮ ಗದಗನ ಹಿರಿಯ ಸಾಹಿತಿಗಳು AS ಮಕಾಂದರ್ ಸರ್ ಅವರು ಮಾಡಿಕೊಡ್ತಾರೆ.
ಆಮೇಲೆ ಪುಸ್ತಕ ಮಳಿಗೆ ಉದ್ಘಾಟನೆ ಇರ್ತದೆ ಸರ್. ನಮ್ಮ ಒಂದು ಪ್ರಕಾಶನ ಇದೆ ಸರ್, ಕಪ್ಪತಗಿರಿ ಪ್ರಕಾಶನ ಅಂಥೇಳಿ. ಆ ಪ್ರಕಾಶನದಿಂದ ಎಲೆಮರೆ ಕಾಯಿಗಳಂತಿರುವ ಎಷ್ಟೋ ಕವಿಗಳ ಪುಸ್ತಕಗಳನ್ನು ನಾವು ಅವರಿಗೆ ಪ್ರಕಟ ಮಾಡಿಕೊಟ್ಟಿದ್ದೀವಿ ಸರ್. ಆ ಎಲ್ಲ ಒಂದು ಪುಸ್ತಕಗಳು ಮತ್ತು ಅವತ್ತು ಉದ್ಘಾಟನೆ ಇರ್ತದೆ ಸರ್. ನಮ್ಮ ಪುಸ್ತಕಗಳು, ನಮ್ಮ ಪ್ರಕಾಶನದಿಂದ ಪ್ರಕಟಗೊಂಡ ಪುಸ್ತಕಗಳ ಮಳಿಗೆ ಉದ್ಘಾಟನೆಯನ್ನು ಡಾಕ್ಟರ್ ರಮೇಶ್ ಸಿದ್ದಪ್ಪ ಕೆ ಅವರು, ಸಹಾಯಕ ಪ್ರಾಧ್ಯಾಪಕರು, TMA ಈ ಶಿಕ್ಷಣ ಮಹಾವಿದ್ಯಾಲಯ ಗಂಗಾವತಿ ಅವರು ಬರ್ತಾ ಇದ್ದಾರೆ ಸರ್. ಮತ್ತು ಶ್ರೀಮತಿ ವರ್ಷಾ ಅಂಕಿತ್ ಪಾಟೀಲ್ರವರ ಮಂಡಲ ಕಲೆ, ಈ ಒಂದು ಕಲೆಗೂ ನಾವು ಪ್ರಾಧಾನ್ಯತೆ ಕೊಡಬೇಕು. ಅವ್ರ ಮಂಡಲ ಕಲೆಯನ್ನು ನೋಡಿದಾಗ ಬಹಳಷ್ಟು ಖುಷಿ ಅನಿಸ್ತಾರೆ. ಅವ್ರಿಗೆ ಇಲ್ಲಿ ಒಂದು ಅವಕಾಶ ಕೊಡಬೇಕು ನಾವು ಅಂಥೇಳಿ ಇದನ್ನ ಒಂದು ಮಂಡಲ ಕಲೆ ಪ್ರದರ್ಶನ ಮಳಿಗೆಯನ್ನು ನಮ್ಮ ಸಹಾಯಕ ನಿರ್ದೇಶಕರು, ಗದಗ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಾನ್ಯ ಶ್ರೀ ಬಸವರಾಜ್ ಬಳ್ಳಾರಿ ಸರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸರ್. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಗದಗ ಜಿಲ್ಲಾ ಅಧ್ಯಕ್ಷರಾದ ವಿವೇಕಾನಂದ ಗೌಡ ಪಾಟೀಲ್ ಸರ್ ಹಾಗೂ ಡಾಕ್ಟರ್ ಪಂಚಯ್ಯ ಹಿರೇಮಠ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಅವರು ಕೂಡ ಆಗಮಿಸ್ತಿದ್ದಾರೆ ಸರ್. ಮತ್ತು ನಮ್ಮ ಜಂಗಮ ಸಮಾಜದ ಅಧ್ಯಕ್ಷರಾದಂಥ ಶ್ರೀ VK ಗುರುಮಠ್ ಅವರು ಹಾಗೂ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ DS ತಳವಾರ್ ಸರ್, ಆಮೇಲೆ ನ್ಯಾಯವಾದಿಗಳಾದಂತಹ KP ಗೌಡರು ಸರ್, ಕೋಟಿಗೌಡರು ಸರ್ ಆಗಮಿಸ್ತಾ ಇದ್ದಾರೆ ಸರ್. ಮತ್ತು ನಮ್ಮ ತಾಲೂಕು ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀಮತಿ ರಶ್ಮಿ ಅಂಗಡಿಯವರು ಹಾಗೂ ಚಿಕ್ಕ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ವೀರಣ್ಣ ಹಳೆಮನಿ ಸರ್, ಮತ್ತು ಸಾಹಿತಿಗಳು, ಹಿರಿಯ ಸಾಹಿತಿಗಳು ಶ್ರೀ ಹನುಮಂತಪ್ಪ ಕುರಿ ಬೋಚನಹಳ್ಳಿ ಅವರು, ಇವರೆಲ್ಲರೂ ಆಗಮಿಸ್ತಾ ಇದ್ದಾರೆ ಸರ್. ಮತ್ತು ವಿಶೇಷವಾಗಿ ಇದರಲ್ಲಿ 2 ಗೋಷ್ಠಿಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಒಂದು ಕವಿಗೋಷ್ಠಿ, ಇನ್ನೊಂದು ವಿಚಾರಗೋಷ್ಠಿ, ಸಂವಾದ ಗೋಷ್ಠಿ. ಈ ಒಂದು ಕವಿಗೋಷ್ಠಿಯಲ್ಲಿ ಆಶಯ ನುಡಿಯನ್ನು ಶ್ರೀಮತಿ ಪ್ರಿಯಾಂಕಾ ನಡುವಿನಮನಿ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುರ್ತಕೋಟೆ ಅವರು ಆಗಮಿಸ್ತಾ ಇದ್ದಾರೆ ಸರ್. ಅಧ್ಯಕ್ಷತೆಯನ್ನು ಸಾಹಿತಿಗಳಾಗಿರುವಂಥ ನೀಲಮ್ಮ ಅಂಗಡಿ ಅವರು ವಹಿಸ್ಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ CB ಪಲ್ಲೇದ್ ಸ್ಪಂದನಾ ಜನಸೇವೆ ಗ್ರಾಮೀಣಾಭಿವೃದ್ಧಿಯವರು ಆಗಮಿಸ್ತಾ ಇದ್ದಾರೆ. ಇದರಲ್ಲಿ ಮತ್ತೆ ಇನ್ನೂ ಒಂದು ಸಂವಾದ ಗೋಷ್ಠಿಯಲ್ಲಿ ಕವಿಗಳದೊಂದು ಗ್ರೂಪ್ ಮಾಡಿದ್ವಿ. ಹಾಂ ಸರ್, ಕವಿಗಳಾಗಿ ಅವತ್ತು ಕವಿತೆ ವಾಚನ ಮಾಡಲು ಶ್ರೀಮತಿ ಶಿಲ್ಪಾ ಮಿಣಜ್ಗಿ ಅವರು, ಶ್ರೀಮತಿ ಅರ್ಚನಾ ಪಾಟೀಲ್, ಆನಂದ್ ಹಕ್ಕೆಣ್ಣವರು, ಶ್ರೀಮತಿ ವಿಜಯಲಕ್ಷ್ಮಿ ಉಪ್ಪಾರ್, ಕುಮಾರಿ ಫಕೀರವ್ವ ಜಮಗಿ, ಶ್ರೀಮತಿ ಈರಮ್ಮ ಬೋನೂರು, ಇವರೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಸರ್. ಶ್ರೀ ಮಹೇಶ್ ಕರಿ, ಶ್ರೀಮತಿ ಲೀಲಾವತಿ ಮಿಣಜ್ಗಿ, ಶ್ರೀಮತಿ ರೇಣುಕಾ ಜಗಂಡ್ಬಾವಿ, ಶ್ರೀ ಕಳಕಪ್ಪ ಜಲ್ಲಿಗಿರಿ. ಈ ಒಂದು ಕಾರ್ಯಕ್ರಮದಲ್ಲಿ 10 ಜನ ಕವಿಗಳಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಟ್ಟಾಗ, ಕವಿಗೋಷ್ಠಿಗೆ ವಿಶೇಷವಾಗಿ ನಾವು ಕವಿಗೋಷ್ಠಿ ಇಟ್ಟಾಗ ನಮ್ಮ ಕವಿಗಳು ಬಹಳಷ್ಟು ಒಂದು ಕೆಳಮಟ್ಟದ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ, ಯಾವತ್ತು ಎಲ್ಲರೂ ಬರೆಯುವಂಥವ್ರು ಅದಾರ, ಓದುವಂಥವ್ರು ಕಡಿಮೆ ಆಗಿದ್ದಾರೆ ಸರ್. ಅವರು ಬರೆಯುವಂಥ ಕವಿಗಳಿಗೆ ದೂರಿಂದ ಬರ್ಬೇಕಾದ್ರೆ ಅವ್ರು ಬಸ್, ಈಗಂತೂ ಲೇಡೀಸ್ಗೆ ಬಸ್ ಫ್ರೀ ಅದಾವು, ಬರ್ತೀವಿ ಹೋಗ್ತೀವಿ ಸರ್. ಈ ಒಂದು ಪುರುಷರು ಕೂಡ ಬರ್ಬೇಕಂತಂದ್ರೆ ಇಷ್ಟು ದಿನ ಇದಕ್ಕಿಂತ ಹಿಂದೆ ನಾವು ಈ ಬಸ್ ಫ್ರೀ ಆಗೋಕ್ಕಿಂತ ಬಿಫೋರ್ನು ನಾವು ಅವ್ರನ್ನ ಕರೆಸ್ಕೋಬೇಕಂತಂದ್ರೆ ಅವರು ಬರಲಾರ್ದಂಥ ಪರಿಸ್ಥಿತಿ ಒಳಗೆ ನಮ್ಗೆ ಅಲ್ಲಿಂದ ಇಲ್ಲಿವರೆಗೆ ಬಸ್ ಪೇ ಮಾಡಿ ಬರಾಕ ತ್ರಾಸಾಗುತ್ತಾ ಅನ್ನುವಂಥ ಅವ್ರ ಕುತೂಹಲ ಕವಿಗೋಷ್ಠಿಗೆ ಭಾಗಿಯಾಗಬೇಕು ಅನ್ನೋದಿರ್ತೈತಿ. ಬಟ್ ಬರಬೇಕಂದ್ರೆ ಅವರಿಗೆ ಬರುವಂಥ ಪರಿಸ್ಥಿತಿ ಇರೋದಿಲ್ಲ ಸರ್. ನಾವು ದುಡ್ಡು ಕಟ್ಟಿ ಬರಬೇಕಲ್ಲ ಬಸ್ಸಿಗೆ ಅಂಥೇಳಿ, ಅಂಥದ್ರೊಳಗೆ ನಾವು ಅವ್ರಿಗೆ ಸಂಭಾವನೆಯನ್ನು ಕೊಟ್ಟು ನಾವು ಕಾರ್ಯಕ್ರಮಗಳನ್ನ, ಕವಿಗೋಷ್ಠಿಗಳನ್ನ ಮಾಡಿದ್ದೀವಿ ಸರ್. ಈ ಸಂವಾದಗೋಷ್ಠಿಯಲ್ಲಿ ಮಹಿಳೆ ಮತ್ತು ಸಂಸ್ಕೃತಿ, ಇವತ್ತಿನ ಮಹಿಳೆ ಮತ್ತು ಈ ನಮ್ಮ ಹಿಂದಿನ ಸಂಸ್ಕೃತಿ ಯಾವ ರೀತಿ ಐತಿ ಅನ್ನೋದ್ರ ಬಗ್ಗೆ ಈ ಸಂವಾದಗೋಷ್ಠಿ ಚರ್ಚೆ ಆಗುತ್ತೆ ಸರ್. ಇದ್ರದ್ದು ಒಂದು ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರು ಸಾಹಿತಿಗಳು ಶಕುಂತಲಾ ಸಿಂಧೂರ್ ಮೇಡಮ್ ಅವರು ವಹಿಸ್ಕೊತಾರೆ. ಹಾಗೆ ಇದ್ರದ್ದು ಆಶಯ ನುಡಿ ಸಾಹಿತಿಗಳು, ಪ್ರಗತಿಪರ ರೈತರು ಶ್ರೀಮತಿ ಶಿಲ್ಪಾ ಮ್ಯಾಗೇರಿ ಅವರು ಆಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ MG ಕಂಡಮ್ನವರು, ಕನ್ನಡಕ್ಕಾಗಿ ತಮ್ಮ ಒಂದು ಜೀವನವನ್ನು ಮುಡುಪಾಗಿಟ್ಟವರು. ಶ್ರೀ ಮಂಜುನಾಥ್ ಮುದೋಳ್ ಅವರು ಆಗಮಿಸ್ತಿದ್ದ ಇದ್ದಾರೆ. ಈ ಎಲ್ಲ ಒಂದು ಕಾರ್ಯಕ್ರಮ ಮತ್ತು ಈ ಜನನಿ ಜನ್ಮಭೂಮಿ ಅಂತ ಸಂಪಾದಿತ ಒಂದು ಸಂಕಲನಕ್ಕೆ ಅವರ ಕವಿತೆಗಳನ್ನ, ಲೇಖನಗಳನ್ನ ಕಳಿಸಿದ್ದಾರೆ ಸರ್. ಅವ್ರಿಗೆಲ್ರಿಗೂ ಒಂದು ಗೌರವ ಸನ್ಮಾನವನ್ನು ಇದರಲ್ಲಿ ಮಾಡಬೇಕು ಅಂತ ನಾವು ಇಷ್ಟು ಒಂದು ಈ ಕಾರ್ಯಕ್ರಮದ ಚೌಕಟ್ಟನ್ನು ನಾವು ತಯಾರಿ ಮಾಡಿಕೊಳ್ತೀವಿ. ಪ್ರಿಯ ವೀಕ್ಷಕರೇ, ಇವತ್ತು ಒಂದು ಕಪ್ಪತಗಿರಿ ಫೌಂಡೇಶನ್ ಗದಗ ಮತ್ತು ಕಳಸಾಪುರದಿಂದ ಹಮ್ಮಿಕೊಂಡಂಥ 22ನೇ ತಾರೀಕು 3, 2026 ರವಿವಾರ ಮುಂಜಾನೆ 7 ಗಂಟೆಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ಒಂದು ಸಂಸ್ಥೆ ಮುಖ್ಯವಾಗಿ ಒಂದು ಕಳೆದು ಹೋದಂಥ ಸಂಸ್ಕೃತಿಯಿಂದ ಮರಳಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ, ಅದೇ ರೀತಿಯಾಗಿ
ಈ ಜಾತಿ ಧರ್ಮ ಯಾವುದೇ ರೀತಿಯಾಗಿ ನಮ್ಮ ಕುಲ ಗೋತ್ರ ನೋಡದೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಾರ. ಇವರು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ತಮ್ಮ ಪ್ರೇಕ್ಷಕರ ಪರವಾಗಿ ತಮಗೂ ನಮ್ಮ ಪರವಾಗಿ ಅವರಿಗೆ ತುಂಬ ಅಭಿನಂದನೆಗಳು. ಅದೇ ರೀತಿಯಾಗಿ ಒಂದು ಫೌಂಡೇಶನ್ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ತಮಗೂ ಧನ್ಯವಾದ. ಧನ್ಯವಾದ.